ನಮ್ಮ ತಂದೆಯಾದ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರ ವಾಕ್ಯದಲ್ಲಿ ಯೆಹೋವನಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಕರ್ತಾದಿ ಕರ್ತನಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಅದು ಶಾಶ್ವತವಾದದ್ದು ಎಂದರೆ. ಸೊ ನಾವೆಲ್ಲರೂ ನಾವು ಬಾಯಿಗಳನ್ನು ತೆರೆಯುತ್ತಾ ಈ ಮುಂಜಾನೆ ಸಮಯದಲ್ಲಿ ನಮ್ಮ ಕರ್ತನಾದ ದೇವರಿಗೆ ಆತನ ಕೃಪೆ ನಮ್ಮನ್ನ ಇಲ್ಲಿ ತನಕ ಎಲ್ಲ ಕೀಳುಗಳಾಂತರಗಳಿಂದಲೂ ತಪ್ಪಿಸಿ ನಮ್ಮನ್ನು ಆತನು ಸುರಕ್ಷಿತರನ್ನಾಗಿ ಇಟ್ಟದಕ್ಕಾಗಿ ನಾವು ಒಂದು ನಿಮಿಷ ಆತನಿಗೆ ಬಾಯಿಗಳನ್ನು ತೆರೆದು ಕೃತಜ್ಞತಾ ಹೃದಯದಿಂದ ಸ್ತೋತ್ರವನ್ನು ಸಲ್ಲಿಸೋಣ. ದೇವರ ವಾಕ್ಯದಲ್ಲಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ಇವತ್ತು ನನ್ನ ನಿಮ್ಮ ಜೀವಿತಗಳಲ್ಲಿ ದೇವರು ಮಾಡಿದಂಥ ಒಂದೊಂದು ಉಪಕಾರಗಳನ್ನು ನೆನೆಸುತ್ತಾ ಈ ಮುಂಜಾನೆ ಸಮಯದಲ್ಲಿ ಕೃತಜ್ಞತಾ ಹೃದಯದಿಂದ ಅಂತರಾಳದಿಂದ ದೇವಾದಿ ದೇವನಿಗೆ ರಾಜಾದಿರಾಜನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಓ ಥ್ಯಾಂಕ್ ಯು ಜೀಸಸ್. ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ಸ್ತೋತ್ರ. ದೇವರ ಕೇಳುವ ದೇವರೇ, ಮುಂಜಾನೆ ಸಮಯದಲ್ಲಿ ನಿನ್ನ ಸಾನ್ನಿಧ್ಯ ಇಳಿದು ಬರಲಿ ಅಪ್ಪ, ನಿನ್ನ ಮಹಿಮೆ ಇಳಿದು ಬರಲಿ ಸ್ವಾಮಿ, ನಿನ್ನ ಸ್ಪರ್ಶನೆ ಉಂಟಾಗಲಿ ಅಪ್ಪ, ನೀನು ನಮ್ಮ ಮಧ್ಯದಲ್ಲಿ ಚಲಿಸಿ ಸ್ವಾಮಿ. ನಾವು ಬಾಗಿಲನ್ನು ತೆರೆದು ಅಂತರಾಳದಿಂದ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್.
ಬದಲಾಗಿದ್ದಾರೆ. ನಮ್ಮ ದೇವರಿಗೆ ಅಸಾಧ್ಯವಾದ ಕಾರ್ಯ ಅದು ಒಂದು ಎಷ್ಟು ಮಂದಿ ಬಿಲೀವ್ ಮಾಡ್ತೀವಿ ನಮ್ಮ ದೇವರಿಗೆ ಎಲ್ಲವೂ ಸಾಧ್ಯ. ಇಷ್ಟೇ ಜನ ಬಿಲೀವ್ ಮಾಡುದಾ? ಹಾಲೆಲೂಯಾ. ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ತಂದೆ ಮತ್ತೆ ಮಗ ಇರ್ತಾರೆ. ಸೊ ಒಮ್ಮೆ ತಂದೆ ಮಗನನ್ನು ಯೇಸುವಿನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಯಾಕೆ? ಮಗನಿಗೆ ಮೂಕದೆವ್ವ ಹಿಡಿದಿದೆ ಅಂತ. ಆದ್ರೆ ಯೇಸು ಸ್ವಾಮಿ ಬಳಿಗೆ ಹೋಗುವಾಗ ಯೇಸು ಸ್ವಾಮಿ ಇರುವುದಿಲ್ಲ, ಅವರು ಪ್ರಾರ್ಥನೆ ಮಾಡಲಿಕ್ಕೆ ಬೆಟ್ಟಕ್ಕೆ ಹೋಗಿರ್ತಾರೆ. ಆಗ ಶಿಷ್ಯರು ಅವರಿಗೆ ಪ್ರಾರ್ಥನೆ ಮಾಡುವಾಗ ಅವರಿಗೆ ಅವರನ್ನು ಬಿಡುಗಡೆ ಮಾಡಲಿಕ್ಕೆ ಆಗುವುದಿಲ್ಲ. ಆಗ ಯೇಸು ಸ್ವಾಮಿ ಪುನಃ ಅಲ್ಲಿಗೆ ಬರುವಾಗ ತಂದೆ ಯೇಸು ಸ್ವಾಮಿ ಬಳಿ ಹೇಳ್ತಾರೆ, ನನ್ನ ಮಗನಿಗೆ ಚಿಕ್ಕ ಪ್ರಾಯದಿಂದ ಸಹ ಈ ರೋಗ ಉಂಟು, ಅವನನ್ನು ಬೆಂಕಿಗೆ ದೂಡ್ತದೆ, ನಿನ್ನ ಕೈಯಲ್ಲಿ ಆಗುದಾದ್ರೆ ನನ್ನ ಮಗನನ್ನು ನೀನು ಸ್ವಸ್ಥತೆ ಮಾಡುವಂತ. ಆಗ ದೇವರು ಹೇಳ್ತಾರೆ, ನೀನು ನನ್ನ ಕೈಯಲ್ಲಿ ಆಗುದಾದ್ರೆ ಅಂತ ಹೇಳ್ತೇನೆ, ನಂಬುವವನಿಗೆ ಎಲ್ಲವೂ ಸಾಧ್ಯ ಹೇಳ್ತಾರೆ. ಹಾಗಾಗಿ ಆಗ ಅವರು ಹೇಳ್ತಾರೆ, ನಾನು ನಂಬ್ತೇನೆ, ನನ್ನ ನಂಬಿಕೆ ಕಮ್ಮಿ ಆಗಿದ್ರೆ ನೀವು ಹೆಚ್ಚಿಸುವುದಾಗಿ. ಸೊ ಆ ಮೂಮೆಂಟ್ ದೇವರು ಆ ಮೂಕದೆವ್ವನನ್ನು ಗದರಿಸುವಾಗ ಆ ಮೂಕದೆವ್ವ ಅವನನ್ನು ಬಿಟ್ಟು ಹೋಗ್ತದೆ. ಸೊ ನಾನು ಏನು ಹೇಳುವುದಂದ್ರೆ, ನಿಮ್ಮ ಜೀವನದಲ್ಲಿ ಏನೇ ಇದ್ರೆ ಸಹ ನೀವು ದೇವರನ್ನು ನಂಬುದಾದ್ರೆ ದೇವರಿಗೆ ಅಸಾಧ್ಯವಾದ ಕಾರ್ಯಗಳು ಒಂದಿಲ್ಲ. ದೇವರು ಮಾತಾಡ್ತಾರೆ, ನಂಬುವವರ ಹೊಟ್ಟೆಯೊಳಗಿನ ಜೀವಕರವಾದ ನದಿಯು ಅದು ಹರಿಯುತ್ತದೆ ಎಂಬುದಾಗಿ. ಸೊ ನಾವು ದೇವರನ್ನು ನಂಬುವ ದೇವರಿಗೆ ಅಸಾಧ್ಯವಾದ ಕಾರ್ಯಗಳು ಒಂದಿಲ್ಲ. ಪಕ್ಕದಲ್ಲಿ ಕೈಗೊಟ್ಟು ಹೇಳ್ರಿ, ದೇವರಿಗೆ ಅಸಾಧ್ಯವಾದ ಕಾರ್ಯಗಳು ಒಂದಿಲ್ಲ. ಎಂಕರೇಜ್ ಮಾಡಿ ಒಬ್ಬೊಬ್ಬರು. ಸೊ ನಾನು ಹೀಗೆ ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ ಅಂತೇಳಿ ಒಂದು ಸ್ಮೈಲ್ ಅನ್ನು ನೋಡ್ತೇನೆ ಅಲ್ಲಿ ಎಲ್ಲರ ಮುಖದಲ್ಲಿ. ಸೊ ಇದೊಂದು ಎನ್ಕರೇಜ್ಮೆಂಟ್ ಆಗಲಿ. ನಾವೆಲ್ಲ ಒಟ್ಟಾಗಿ
ಸುವಾರ್ತೆ ಅದರಲ್ಲಿ 10ನೇ ಅಧ್ಯಾಯ ಅದರಲ್ಲಿ 46 ಮತ್ತು 47 ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದ್ಬೋದು. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 46 ಮತ್ತು 47 ವಾಕ್ಯ. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನು ಆತನ ಶಿಷ್ಯರು ಬಹುಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತೀಮಾಯನ ಮಗನಾದ ಬಾರ್ತಿಮಾಯನು ದಾರಿಯ ಮಗ್ಗುಲಲ್ಲಿ ಕೂತಿದ್ದನು. ಅವನು ಕುರುಡ ಭಿಕ್ಷುಗಾರನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಕೇಳಿ, ದಾವೀದ ಕುಮಾರನೇ ಯೇಸುವೇ, ನನ್ನನ್ನು ಕರುಣಿಸಿ ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ಈ ವಾಕ್ಯವನ್ನು ಎಷ್ಟು ಜನ ಕೇಳಿದ್ದೇನೆ. ಇಲ್ಲಿ ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಬರೆಯಲ್ಪಟ್ಟಿದೆ. ಅವನ ಹೆಸರೇನು? ಬಾರ್ತಿಮಾಯ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಬಾರ್ತಿಮಾಯನ ಹೆಸರು ಮಾತ್ರ ಅಲ್ಲ, ಮತ್ತೆ ಯಾರ ಹೆಸರು ಬರ್ತಿದ್ದಾರೆ? ಅವನ ಅಪ್ಪನ ಹೆಸರು ಸಹ ಬರ್ತಿದ್ದಾರೆ. ಅವನ ಅಪ್ಪ ಹೆಸರು ಬರ್ಬೇಕಂದ್ರೆ ಅವನು ಏನಾಗಿರ್ಬೇಕು? ಅವನು ಏನಾಗಿರ್ಬೇಕು? ಅವನು ಒಂದು ಫೇಮಸ್ ಆಗಿರ್ಬೇಕು. ಏನೋ ಒಂದು ಯಾವುದೋ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಅವನೊಂದು ಪ್ರಯೋಜನಕಾರಿಯಾದ ವ್ಯಕ್ತಿ ಆಗಿರ್ಬೇಕು. ಅರ್ಥ ಆಗ್ತದಾ? ಆಮೇಲೆ ಆ ಅಪ್ಪನ ಮಗ ಅಂತ ಹೇಗೆ ಹೇಳ್ತೇವೆ ನಾವು? ಅಂದ್ರೆ ಅಪ್ಪ ಸಹ ಒಂದು ಏನಾಗಿದ್ದಾರೆ, ಯಾವುದೋ ವಿಷಯದಲ್ಲಿ ಒಂದು ಫೇಮಸ್ ಆಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ದೇವರ ವಿಷಯದಲ್ಲಿ ನಾವು ಏನಾದರೂ ಮಾಡುವುದಾದ್ರೆ ದೇವರು ಅದಕ್ಕೆ ಬಹುಮಾನವನ್ನು ಕೊಡ್ತಾನೆ. ಎಷ್ಟು ಜನ ನಂಬ್ತೀನಿ? ನಾನು ನಂಬ್ತೇನೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತ, ನಿಮ್ಮ ಕುಟುಂಬ ಜೀವಿತದಲ್ಲಿ ಲೋಕದವರು ನಿಮ್ಮ ಬಗ್ಗೆ ಏನು ಹೇಳಿದ್ರು ಸಹ ನಿಮಗೆ ಪ್ರತಿಫಲ ಕೊಡುವ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವನು ಎಲ್ಲಿಂದ ಹೊರಟದಂತೆ? ಸತ್ಯವೇದ ಯೆರಿಕೋವಿಗೆ ಬಂದರಂತೆ. ಎಲ್ಲಿಗೆ? ಆಮೇಲೆ ಅವರು ಯೆರಿಕೋವಿಗೆ ಬಂದರಂತೆ. ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಯಾಕೋಬ ಮತ್ತು ಯೋಹಾನರು ಯೇಸು ಸ್ವಾಮಿಯ ಬಳಿ ಏನ್ ಮಾಡ್ತಾರೆ? ಅವ್ರು ಮಾತನಾಡ್ತಾರೆ. ಶಿಷ್ಯರೆಲ್ಲ ಇದ್ದಾರೆ. ಅದರಲ್ಲಿ ಯಾಕೋಬ ಮತ್ತು ಯೋಹಾನ ಅವರು ಯಾರು? ಯೇಸುವಿನ ಶಿಷ್ಯರು. ಅವರು ಯಾವಾಗ ಸಹ ಯೇಸುವಿನ ಎದೆಯನ್ನು ಹೊರಗ್ತಿದ್ರ. ಯೋಹಾನ ಯಾವಾಗ ಸಹ ಎದೆಯಲ್ಲಿ ಇರ್ತಿದ್ದ. ಯಾಕೋಬ ಸಹ ಎದೆಯಲ್ಲಿ ಇರ್ತಿದ್ದಾರೆ. ಅವರದ್ದು ಪ್ರಶ್ನೆ ಕೇಳ್ತಾರೆ ಅಲ್ಲಿ ಯೇಸು ಸ್ವಾಮಿ ಹತ್ರ. ಏನ್ ಕೇಳ್ತಾರೆ ಗೊತ್ತಾ? ನಿನ್ನ ರಾಜ್ಯ ಬರುವಾಗ ನಿನ್ನ ಬಲಗಡೆಯಲ್ಲಿ ನಿನ್ನ ಎಡಗಡೆಯಲ್ಲಿ ಯಾರು ಕೂತ್ಕೊಳ್ಳುವುದು? ಆಮೇಲೆ ಯೇಸು ಸ್ವಾಮಿ ಹತ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ. 12 ಮಂದಿ ಶಿಷ್ಯರಿದ್ದಾರೆ. 12 ಮಂದಿಯಲ್ಲಿ ಇಬ್ಬರು ಕೇಳ್ತಾ ಇದ್ದಾರೆ, ನಿನ್ನ ಬಲಗಡೆಯಲ್ಲಿ ಎಡಗಡೆಯಲ್ಲಿ ನಾವು ಕೂತ್ಕೊಳ್ಬಹುದಾ ಅಂತ. ಆಗ ಬಾಕಿ ಶಿಷ್ಯರಿಗೆ ಏನಾಯ್ತು? ಸಿಟ್ಟು ಬಂತು. ನಾವಿದ್ದೇವೆ, ನಾವಿರುವಾಗ ಅಂತ ಕೇಳುವುದು ಅಂತ ಹೇಳುವಾಗ ಯೇಸು ಸ್ವಾಮಿ ಕೂಡಲೇ ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ನನ್ನ ಬಲಗಡೆಯಲ್ಲಿ ನನ್ನ ಎಡಗಡೆಯಲ್ಲಿ ಯಾರು ಕೂತ್ಕೊಳ್ಬೇಕು ಅದು ನಾನು ನಿರ್ಣಯ ಮಾಡುವುದಲ್ಲ, ನನ್ನ ತಂದೆ ನಿರ್ಣಯ ಮಾಡ್ತಾರೆ. ಇವತ್ತು ನಿಮ್ಮನ್ನು ಎಲ್ಲೇ ಯಾವ ಸ್ಥಿತಿಯಲ್ಲಿ ಆಗಲಿ ನಿಲ್ಲಿಸುವ ನಮ್ಮ ದೇವರಾಗಿದ್ದಾನೆ. ನಿಮ್ಮ ಸ್ಥಿತಿಗತಿಗಳು ಏನೇ ಆಗಿದ್ರು ಸಹ ಅದನ್ನು ಬದಲಾಯಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಂತರ ಅವನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೊನೆಯ ವಾಕ್ಯಕ್ಕೆ ನೀವು ಬರುವುದಾದ್ರೆ ಅಲ್ಲಿ 44ನೇ ವಾಕ್ಯಕ್ಕೆ ಬರುವುದಾಗೆ 10ನೇ ಅಧ್ಯಾಯ 44ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಯೇಸು ಸ್ವಾಮಿ ಹೇಳಿದ್ದು, ನಿಮ್ಮಲ್ಲಿ ಮೊದಲನೆಯವನಾಗಬೇಕಿದ್ದವರು ಎಲ್ಲರ ಆಳಾಗಿರಬೇಕು. ಹಲ್ಲೆಲೂಯಾ. ನಂತರ ವಾಕ್ಯ ಹೇಳ್ತದೆ, ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿ ಬಂದನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ಯಾಕೆ ಈ ಲೋಕಕ್ಕೆ ಬಂದದ್ದು? ಹಲ್ಲೆಲೂಯಾ. ನಾನು ಒಂದು ಪೋಸ್ಟಿಗೋಸ್ಕರ ಬಂದದ್ದಲ್ಲ. ಅಲ್ಲಿ ನಾನು ಬಂದದ್ದು ಜನರ ರಕ್ಷಣೆಗೋಸ್ಕರ. ನಾನು ಬಂದದ್ದು ಜನರ ಬಿಡುಗಡೆಗೋಸ್ಕರ. ಇವತ್ತು ಎಷ್ಟು ಜನ ನನಗೆ ದೇವರು ಬಿಡುಗಡೆ ಕೊಟ್ಟಿದ್ದಾನೆ? ನಿಮಗೆ ಬಿಡುಗಡೆ ಕೊಟ್ಟಿದ್ರೆ ಕಾಲ ಎತ್ತಿ ದೇವರಿಗೆ ಹೇಳ್ರಿ, ನನ್ನನ್ನು ದೇವರು ಬಿಡುಗಡೆ ಮಾಡಿದ್ದಾನೆ. ಅನೇಕ ಅಪಘಾತಗಳಿಂದ, ಅನೇಕ ರೋಗಗಳಿಂದ, ಅನೇಕ ಸಾಲಗಳಿಂದ, ಅನೇಕ ಬಿದ್ದ ಪರಿಸ್ಥಿತಿಯಲ್ಲಿ ದೇವರು ನನ್ನನ್ನು ಬಿಡುಗಡೆ ಮಾಡಿದ್ದಾನೆ ಎಂಬುದಕ್ಕೆ ಎಷ್ಟು ಜನ ಹೇಳಿ ಇಷ್ಟಪಡ್ತಾರೆ? ಹಲ್ಲೆಲೂಯಾ. ಈ ಒಂದು ಸಂಗತಿ ಆದ ನಂತರ ಎಲ್ಲಿಗೆ ಬರ್ತಿದ್ದಾನೆ? ಯೆರಿಕೋವಿಗೆ ಬರ್ತಾ ಇದ್ದಾನೆ. ಯೆರಿಕೋ ಅಂತ ಹೇಳಿದ್ರೆ ನಮಗೆ ಗೊತ್ತುಂಟು, ಯೆಹೋಶುವನು ಸ್ವಾಧೀನ ಮಾಡಿದ ಒಂದು ಸ್ಥಳವಾಗಿದೆ. ಯೆಹೋಶುವನು ಆ ಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಆ ಪಟ್ಟಣಕ್ಕೆ ಬಂದು ಆ ಯೆರಿಕೋವನ್ನು ಸ್ವಾಧೀನಪಡಿಸಿದ. ಹಲ್ಲೆಲೂಯಾ. ಆದರೆ ಅವನು ಅಲ್ಲಿ ಶಾಪ ಕೊಡ್ತಾ ಇದ್ದಾನೆ, ಈ ಪಟ್ಟಣವನ್ನು ತಿರುಗಿ ಕಟ್ಟುವವನು ಶಾಪಗ್ರಸ್ತನಾಗ್ತಾನೆ ಎಂಬುದಾಗಿ. ಆದರೆ ಯೇಸು, ಹಲ್ಲೆಲೂಯಾ, ಯೇಸು ಯೆಹೋಶುವನಿಗಿಂತ ಸಹ ದೊಡ್ಡವನಾಗಿದ್ದಾನೆ. ಎಷ್ಟು ಜನ ಹೇಳ್ತೀರಿ? ಯೆಹೋಶುವನಿಗಿಂತ ಸಹ ಯೇಸು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲಿ ಶಾಪ ಬಂತು ಅಲ್ಲಿ ಆಶೀರ್ವಾದವನ್ನು ತರುವವನಾಗಿದ್ದಾನೆ.
ಇವತ್ತು ನಾನು ನಂಬ್ತೇನೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ಯಾವುದೇ ಶಾಪ ಇರುವುದಾದ್ರೆ ಆ ಶಾಪದಿಂದ ದೇವರು ಹೊರಗೆ ತರುವವನಾಗಿದ್ದಾನೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ ಆತ ನಮಗೋಸ್ಕರ ಶಾಪಗ್ರಸ್ತನಾದನು ಎಂಬುದಾಗಿ. ಬೈಬಲ್ ಹೇಳ್ತದೆ ಆತ ನಮಗೋಸ್ಕರ ವ್ಯಾಧಿ ಪೀಡಿತನಾದನು ಎಂಬುದಾಗಿ. ಬೈಬಲ್ ಹೇಳ್ತದೆ ಆತ ನಮಗೋಸ್ಕರ ತಿರಸ್ಕರಿಸಲ್ಪಟ್ಟವನಾದನು ಎಂಬುದಾಗಿ. ಅವನ ಮೂಲಕ ಇವತ್ತು ನಮಗೆ ರಕ್ಷಣೆ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಯೆರಿಕೋ ಆ ಪಟ್ಟಣಕ್ಕೆ ಅವನು ಬರ್ತಾ ಇದ್ದಾನೆ. ಬಂದಾಗ ಆತನ ಶಿಷ್ಯರು ಬಹುಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ, ಅಂದ್ರೆ ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ, ಅಂದ್ರೆ ಎಲ್ಲಿಂದ? ಯೆರಿಕೋವಿನಿಂದ ಅವನು ಹೊರಗೆ ಹೋಗ್ತಾ ಇರುವಾಗ ಇನ್ನೊಬ್ಬನನ್ನು ಅಲ್ಲಿ ಯೆರಿಕೋ ಪಟ್ಟಣದಲ್ಲಿ ದೇವರು ಅದ್ಭುತ ಮಾಡಿದ. ಯಾರ ಬಗ್ಗೆ ಹೇಳುವುದಾದ್ರೆ ಅದು ಯಾರದು? ಜಕಾಯ. ಅಲ್ಲಿ ಜಕಾಯ ನೋಡಿ, ಜಕಾಯ ಯಾರಾಗಿದ್ದಾನೆ? ಅವನು ಸಹ ಏನಾಗಿದ್ದಾನೆ? ಅವನಿಗೆ ಸಮಾಧಾನ ಇರಲಿಲ್ಲ, ಶಾಪಗ್ರಸ್ತನಾಗಿದ್ದಾನೆ. ಎಲ್ಲರೂ ಹೇಳ್ತಿದ್ರು ಶಾಪಗ್ರಸ್ತ ಎಂಬುದಾಗಿ. ಅವನು ಬಡ್ಡಿಗೆ ದುಡ್ಡು ತಗೊಳ್ತಿದ್ದ, ಆಮೇಲೆ ಎಲ್ಲರಿಗೆ ಮೋಸ ಮಾಡ್ತಿದ್ದ. ಇಂಥ ವ್ಯಕ್ತಿ ಜಕಾಯ ಯೇಸುವನ್ನು ನೋಡಬೇಕೆಂದು ಅಪೇಕ್ಷಣೆ ಮಾಡಿದ ನಿಮಿತ್ತವಾಗಿ ನಾವು ನೋಡ್ತೇವೆ, ಅವನು ಕುಳ್ಳನಾದ್ರಿಂದ ಯೇಸುವನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ. ಆಗದಾಗ ಅವನು ಏನ್ ಮಾಡ್ತಾನೆ? ಒಂದು ಆಲದ ಮರವನ್ನು ಹತ್ತಿ ಏನ್ ಮಾಡ್ತಾನೆ? ಯೇಸು ಬರುವುದನ್ನೇ ಕಾಯ್ದು ಕೂತ್ಕೊಳ್ತಾನೆ. ಎಷ್ಟು ಜನ ನಂಬ್ತೀರಿ? ಯೇಸು ಹೊರಗಿನ ತೋರಿಕೆ ನೋಡುವುದಿಲ್ಲ, ಯೇಸು ಹೃದಯವನ್ನು ನೋಡುತ್ತಾನೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಅವನು ಎನಿಸಿದ ನಾನು ಕುಳ್ಳ ಅಂತ. ಹಲ್ಲೆಲೂಯಾ. ಇವತ್ತು ನೀವು ಸಹ ಏನೆಲ್ಲ ನೀವು ಎನಿಸಿರಬಹುದು, ಆದ್ರೆ ಅದು ಯಾವುದು ದೇವರಿಗೆ ಬೇಡ. ದೇವರಿಗೆ ಬೇಕಾದದ್ದು ನಿನಗೆ ಯೇಸುವನ್ನು ನೋಡ್ಲಿಕ್ಕೆ ಮನಸ್ಸುಂಟ, ಯೇಸು ಅದ್ಭುತ ಮಾಡ್ಲಿಕ್ಕೆ ನಿಮಗೆ ಮನಸ್ಸುಂಟ. ಇವತ್ತು ನಿಮಗೆ ಮನಸ್ಸಿರುವುದಾದ್ರೆ ದೇವರು ನೀವು ಇಂಥ ಸ್ಥಿತಿಯಲ್ಲಿ ಇರುವುದಿಲ್ಲ, ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ದೇವರು ತಂದಾನೆ. ಹಲ್ಲೆಲೂಯಾ. ದೇವರು ದಾಹ ಉಳ್ಳವನ ದಾಹವನ್ನು ನೀಗಿಸ್ತಾನೆ. ಆಮೇಲೆ ಹಲ್ಲೆಲೂಯಾ. ಈ ಜಕಾಯನಿಗೆ ಒಂದು ದಾಹ ಆಯಿತು. ಇದುವರೆಗೆ ನನ್ನ ಜೀವಿತದಲ್ಲಿ ಸಮಾಧಾನ ಎಂಬುದೇ ಇರಲಿಲ್ಲ ಅವನ ಜೀವಿತದಲ್ಲಿ. ಎಲ್ಲರೂ ಏನ್ ಮಾಡ್ತಿದ್ರು? ಅವನಿಗೆ ಬೈತಾ ಇದ್ರು. ಇಂಥ ಒಂದು ಪರಿಸ್ಥಿತಿಯಲ್ಲಿರುವಾಗ ಅವನಿಗೆ ಹಣದ ಕೊರತೆ ಇಲ್ಲ, ಹಣ ಬೇಕಾದಷ್ಟಿತ್ತು, ಆದ್ರೆ ಏನಿರಲಿಲ್ಲ, ಅವನಿಗೆ ಸಮಾಧಾನ ಇರಲಿಲ್ಲ. ಆಮೇಲೆ ಅಂತ ವ್ಯಕ್ತಿ ಆ ಒಂದು ಆಲದ ಮರದ ಮೇಲೆ ಕುಳಿತುಕೊಂಡು ಯೇಸು ಬರುವ ದಾರಿಯಲ್ಲಿ ಅವನನ್ನು ನೋಡಿ ಏನ್ ಹೇಳ್ತಾನೆ? ಜಕಾಯನೇ, ಕಟ್ಟಳೆ ಇಳಿದು ಬಾ, ಇವತ್ತು ನಾನು ನಿನ್ನ ಮನೆಗೆ ಬರ್ತೇನೆ. ನೋಡಿ, ಒಂದು ವ್ಯಕ್ತಿಯ ಆ ಒಂದು ಮಾನಸಾಂತರಕ್ಕೆ ಅಲ್ಲಿ ಯೇಸು ಸ್ವಾಮಿ ಕಾರಣವಾಗ್ತಾನೆ. ಒಬ್ಬ ವ್ಯಕ್ತಿಯ ರಕ್ಷಣೆಗೆ ಯೇಸು ಸ್ವಾಮಿ ಏನಾಗ್ತಾನೆ? ಕಾರಣ ಆಗ್ತಾನೆ. ಎಲ್ಲಿ ಶಾಪ ಉಂಟು ಅಲ್ಲಿ ದೇವರು ಆಶೀರ್ವಾದವನ್ನು ತರ್ತಾ ಇದ್ದಾನೆ. ಇವತ್ತು ಎಷ್ಟು ಜನ ನಂಬ್ತೀರಿ? ನಿಮ್ಮ ಜೀವಿತದಲ್ಲಿ ಇನ್ನು ಶಾಪ ಇಲ್ಲ, ಇನ್ನು ನೀವು ಆಶೀರ್ವಾದ ರೀತಿಯಾಗಿ ದೇವರು ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ಇನ್ನು ನಿಮಗೆ ಸೋಲಿಲ್ಲ, ದೇವರು ನಿಮಗೆ ಜಯದ ಜೀವಿತಕ್ಕೆ ಕರೆದಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಎಂತದೆ ಅಂತ ಹೇಳಿದ್ರೆ, ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಹಿಂದೆ ಹೋಗ್ತಿರುವಾಗಲೇ ಸಡನ್ ಆಗಿ ಅವನು ಹೇಳಿದೆ ಗೊತ್ತಿಲ್ಲ, ದೇವರೇ, ನಾನು ನನ್ನ ಅರ್ಧ ಆಸ್ತಿಯನ್ನು ಬಡವರಿಗೆ ದಾನವಾಗಿ ಕೊಡ್ತೇನೆ. ಯೇಸು ಸ್ವಾಮಿ ಅವನ ಹತ್ರ ಏನು ಹೇಳಿಲ್ಲ, ಯೇಸು ಸ್ವಾಮಿ ಹೇಳದೆ ಅವನು ಮಾಡ್ತಾ ಇದ್ದಾನೆ. ಆಮೇಲೆ ಅವನಿಂದ ನನ್ನ ಆಸ್ತಿಯಲ್ಲಿ ಅರ್ಧ ಪಾಲು ಯಾರಿಗೆ ಕೊಡ್ತೇನೆ? ಬಡವರಿಗೆ ಕೊಡ್ತೇನೆ. ಮತ್ತೆ ಹೇಳ್ತಾನೆ, ನಾನು ಯಾರಿಂದಾದ್ರೂ ಮೋಸವಾಗಿ ಕಿತ್ತುಕೊಂಡಿದ್ರೆ 2% ಹಿಂದಿರುಗಿರುತ್ತೇನೆ. ನೋಡಿ, ಅವನ ಜೀವಿತದಲ್ಲಿ ಈ ಮಾರ್ಪಾಡು ಬರಲಿಕ್ಕೆ ಕಾರಣ ಯಾರು? ಯೇಸು ಸ್ವಾಮಿ ಆಗಿದ್ದಾರೆ. ಆಗ ಯೇಸು ಸ್ವಾಮಿ ಅವನ ಮನೆಗೆ ಬಂದು ಹೇಳ್ತಾನೆ, ಇಂದು ಈ ಮನೆಗೆ ಏನಾಯ್ತು? ರಕ್ಷಣೆ ಬಂದಿದೆ. ಅಂದ್ರೆ ಇಷ್ಟ ತನಕ ಅಲ್ಲಿ ಏನಿರಲಿಲ್ಲ, ರಕ್ಷಣೆ ಇರಲಿಲ್ಲ. ಇವತ್ತು ಎಷ್ಟು ಜನ ನನ್ನ ಮನೆಗೆ ಯೇಸು ಸ್ವಾಮಿ ರಕ್ಷಣೆ ಕೊಟ್ಟಿದ್ದಾನೆ, ಅಲ್ಲಿ ನನ್ನ ಕುಟುಂಬದಲ್ಲಿ ರಕ್ಷಣೆ ಯೇಸು ಕೊಟ್ಟಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಅಲ್ಲಿ ಒಂದು ಅದ್ಭುತ ಮಾಡಿದ ನಂತರ ಇನ್ನೊಂದು ಅದ್ಭುತ ಇಲ್ಲಿ ಮಾಡ್ಲಿಕ್ಕೆ, ಅದು ಹೊರಗೆ ಬರುವಾಗ ಇನ್ನೊಂದು ಅದ್ಭುತ ಅದೇ ಯೆರಿಕೋ ಪಟ್ಟಣದಲ್ಲಿ ಯೇಸು ಸ್ವಾಮಿ ಮಾಡ್ತಾ ಇದ್ದಾನೆ. ಅಲ್ಲಿ ಯೇಸು ಸ್ವಾಮಿ ಯೆರಿಕೋದಿಂದ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಯೆರೂಸಲೇಮಿಗೆ ಹೋಗ್ತಾ ಇದ್ದಾನೆ. ಯೆರೂಸಲೇಮಿಗೆ ಯಾಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ತನ್ನನ್ನೇ ಪಸ್ಕ ಕುರಿಯಾಗಿ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಅವನು ಹೋಗ್ತಾ ಇದ್ದಾನೆ. ಅಂದ್ರೆ ತನ್ನ ಶರೀರವನ್ನು ಯಾರಿಗೆ? ಲೋಕದ ರಕ್ಷಕರ ಪಾಪ ಪರಿಹಾರಕ್ಕಾಗಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಂತ ಒಂದು ಸಂದರ್ಭದಲ್ಲಿ ನಾವು ನೋಡ್ತೇವೆ, ಅವನು ದಾರಿಯ ಮಗ್ಗುಲಲ್ಲಿ ಏನ್ ಮಾಡಿದಂತೆ? ಒಬ್ಬ ವ್ಯಕ್ತಿ, ಯಾರವ? ತೀಮಾಯನ ಮಗನಾದ ಬಾರ್ತಿಮಾಯನು ದಾರಿಯ ಮಗ್ಗುಲಲ್ಲಿ ಏನ್ ಮಾಡಿದಂತೆ? ಕೂತಿದ್ದನಂತೆ. ಹಲ್ಲೆಲೂಯಾ. ನೋಡಿ, ಆಗಿನ ಕಾಲದಲ್ಲಿ ಈ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಿದ್ರೆ ಹೇಗೆ ಹೋಗ್ತಿದ್ರು? ನಡೆದುಕೊಂಡು ಹೋಗ್ತಿದ್ರು. ಹೌದಾ? ಯೇಸು ಸ್ವಾಮಿ ಹೇಗೆ ಸೇವೆ ಮಾಡಿದ್ರು? ನಡೆದುಕೊಂಡು ಹೋಗಿ ಸೇವೆ ಮಾಡಿದ್ರು. ನಿಮಗೆ ಗೊತ್ತುಂಟ, ಆ ಒಂದು ಯೆರಿಕೋವಿನಿಂದ ಯೆರೂಸಲೇಮಿಗೆ ಹೋಗಬೇಕಾದ್ರೆ 18 ಮೈಲು ದೂರ, ಕಾಲ್ನಡಿಗೆಯಲ್ಲಿ 7 ತಾಸು ಬೇಕಂತೆ, ಸುಮಾರು 7 ತಾಸು. ನೋಡಿ, ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಸೇವೆ ಮಾಡಿದ್ರು.
ಈಗಿನವರಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯವ? ಯೇಸು ತನ್ನನ್ನೇ ಸೇವೆಗೆ ಬಿಟ್ಟುಕೊಟ್ಟ. ಅಲ್ಲೆಲ್ಲೂ ಅದಕ್ಕೆ ಸೇವೆ ಮಾಡಿಸಿಕೊಳ್ಳಿಕ್ಕಲ್ಲ ಬಂದದ್ದು, ನಾನು ಸೇವೆ ಮಾಡಲಿಕ್ಕೆ ಬಂದದ್ದು. ಇದು ಯೇಸು ಸ್ವಾಮಿ, ಇದು ಯೇಸು ಸ್ವಾಮಿ. ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯ, ನನ್ನ ಯೇಸು ಸ್ವಾಮಿ ಇದೇ ಆಗಿದ್ದಾನೆ, ಹಲ್ಲೆಲೂಯ, ನನ್ನ ಸೇವೆ ಮಾಡುವ ದೇವರವರಾಗಿದ್ದಾನೆ. ಇವತ್ತು ನಾನು ಅವರ ಸೇವೆ ಮಾಡ್ತೇನೆ. ಎಷ್ಟು ಜನ ತೀರ್ಮಾನ ಮಾಡ್ತೀರಿ ಹಲ್ಲೆಲೂಯ? ಆತ ನಮಗೋಸ್ಕರ ಕೊಡುವುದರ ಮೂಲಕ ಆತ ದೊಡ್ಡ ಸೇವೆ ಮಾಡಿದ. ಇವತ್ತು ಆತನಿಗೆ ನಮ್ಮನ್ನು ಕೊಡಬೇಕು. ಹಲ್ಲೆಲೂಯ. ಇಲ್ಲಿ ನಾವು ಬಾರ್ತಿಮಾಯನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅವನು ಏನಾಗಿದ್ದಂತೆ, ಅವನಿಗೊಂದು ವೀಕ್ನೆಸ್ ಇತ್ತು. ಏನದು? ಕಣ್ಣು ಕಾಣ್ತಾ ಇಲ್ಲ ಅಂತ. ಏನವನು ಕುರುಡನಾಗಿದ್ದಂತ, ಬೈಬಲ್ ಕುರುಡನಾಗಿದ್ದ ಅಂತ. ಹಲ್ಲೆಲೂಯ. ಸತ್ಯವೇದ ಪಂಡಿತರ ಪ್ರಕಾರ ಅವನ ತಂದೆ ಸಹ ಏನಾಗಿದ್ದಂತೆ? ಕುರುಡನಾಗಿದ್ದಂತೆ. ಅವನ ಹೆಸರೇನು? ತೀಮಾಯ ಎಂಬುದಾಗಿ. ಆದರೆ ಇವರು ಶಾರೀರಿಕವಾಗಿ ಇವರು ಕುರುಡನಾಗಿದ್ರು ಸಹ ಆತ್ಮಿಕವಾದ ಕುರುಡ ಅಲ್ಲ. ಆತ್ಮಿಕವಾಗಿ ಇವನೇನಾಗಿದ್ದಾನೆ? ಇವನಿಗೆ ಕುರುಡುತನ ಇರಲಿಲ್ಲ. ಇವನಿಗೆ ಕುರುಡುತನ ಇದ್ದದ್ದು ಯಾವುದರಲ್ಲಿ? ಶಾರೀರಿಕವಾಗಿ ಮಾತ್ರ. ಅರ್ಥ ಆಗ್ತದೆ ನಿಮಗೆ? ಹಲ್ಲೆಲೂಯ. ಆತ್ಮಿಕವಾದ ಕುರುಡುತನ ಅಂದ್ರೆ ಏನಂತ ಹೇಳಿದ್ರೆ, ಯೇಸು ಸ್ವಾಮಿಯನ್ನು ತಿಳಿಯದಿದ್ದರೆ ಅವರು ಯಾರಾಗಿದ್ದಾರೆ? ಆತ್ಮಿಕ ಕುರುಡರು. ಆಮೇಲೆ ಅರ್ಥ ಆಗ್ತದೆ ನಿಮಗೆ? ಹಲ್ಲೆಲೂಯ. ಮನುಷ್ಯ ಕುಮಾರನು ನಮಗೋಸ್ಕರ ಈ ಭೂಮಿಯಲ್ಲಿ ಬಂದಿದ್ದಾನೆ, ಸತ್ತಿದ್ದಾನೆ, ಹೂಡಲ್ಪಟ್ಟಿದ್ದಾನೆ, ಎದ್ದಿದ್ದಾನೆ ಎಂಬುದಾಗಿ ನಂಬುವುದು ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುತ್ತದೆ ಅವರಲ್ಲಿ. ಹಲ್ಲೆಲೂಯ. ಆದರೆ ಇವನು ನೋಡಿ, ಇವನ ತಂದೆ ಹಾಗೆ ಹಲ್ಲೆಲೂಯ ದೇವರ ಯೇಸುವಿನ ಬಗ್ಗೆ ತಿಳಿದ ವ್ಯಕ್ತಿಗಳಾಗಿದ್ರು. ನನ್ನ ಅಪ್ಪ ಯಾರಿಗೆ ಹೇಳಿರ್ಬೋದು? ಮಗನಿಗೆ ಸಹ ಹೇಳಿರ್ಬೋದು. ಹೌದು, ಇವತ್ತು ನಾವು ನಮ್ಮ ಮಕ್ಕಳಿಗೆ ಹೇಳಿದ್ರಿಂದ ಅವ್ರು ಏನಾಗಿದ್ದಾರೆ? ರಕ್ಷಣೆ ಬರ್ತಾರೆ. ಇವತ್ತು ಮಕ್ಕಳಿಗೆ ಹೇಳಿದ್ರೆ ರಕ್ಷಣೆ ಬರ್ತಾರಾ? ಇಲ್ಲ. ಅಪ್ಪ ಹೇಳಿದ್ರಿಂದ ಮಗ ದೇವರ ಹತ್ರ ಆ ಒಂದು ವಿಶ್ವಾಸ ಬಿಡಲಿಲ್ಲ. ತನಗೆ ಕುರುಡಾದರೂ ಸಹ ದೇವರ ಮೇಲೆ ನಂಬಿಕೆ ಬಿಡಲಿಲ್ಲ. ದೇವರನ್ನು ಹಿಡಿದದನ್ನು ಅವನು ಹಿಂಜಾಗಲಿಲ್ಲ. ಇವತ್ತು ಕೆಲವರ ರೋಗ ಸೌಖ್ಯ ಆಗದಿದ್ರೆ ಹಿಂದೆ ಹೋಗ್ತಾರೆ. ಆಮೇಲೆ ಹಲ್ಲೆಲೂಯ. ಇವತ್ತು ನಾನು ಹೇಳ್ತೇನೆ, ನಿನ್ನ ರೋಗ ಸೌಖ್ಯಕ್ಕಿಂತ ಸಹ ಹೆಚ್ಚಾಗಿ ದೇವರು ನಿನ್ನ ಆತ್ಮ ರಕ್ಷಣೆ ಕೊಡ್ಲಿಕ್ಕೆ ಇಷ್ಟಪಡ್ತಾನೆ. ಹಲ್ಲೆಲೂಯ. ಇವತ್ತು ನೀನು ಬಯಸುವುದು ಯಾವುದನ್ನು? ನೀನು ಶಾರೀರಿಕವಾದ ಹೀಲಿಂಗ್ ಬಯಸುವುದಾದ್ರೆ ಶಾರೀರಿಕವಾದ ಹೀಲಿಂಗ್ ಕೊಡ್ತಾನೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ದೇವರು ಆತ್ಮಿಕವಾದ ಆ ಕುರುಡುತನ ದೇವರು ತೆಗಿಸುವವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯ. ನಿಮಗೆಲ್ಲ ಗೊತ್ತಿದ್ರು ಫ್ಯಾನಿ ಕ್ರಾಸ್ ಬೈ ಅಂತ. ಅವರು ನ್ಯೂಯಾರ್ಕ್ ನಲ್ಲಿ ಇದ್ದರು. ನ್ಯೂಯಾರ್ಕ್ ಚಿಕ್ಕ ಮಗು ಇರುವಾಗ ಡಾಕ್ಟರ್ ಕೊಟ್ಟ ರಾಂಗ್ ಇಂಜೆಕ್ಷನ್ ಇದ್ದವಾಗ ಅವಳ ಕಣ್ಣು ಹೋಯ್ತಂತ. ಅಲ್ಲಿ ಅಮೆರಿಕದಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಅಂತ ಒಂದು ಸಂದರ್ಭದಲ್ಲಿ 6ನೇ ವರ್ಷ ಆಗುವಾಗ ಅವಳ ಕಣ್ಣು ಹೋದದ್ದು. ನಂತರ ಅವಳಿಗೆ ಕಣ್ಣೇ ಬರಲಿಲ್ಲ. ಅವಳಿಗೆ ಕಣ್ಣು ಬರಲಿಕ್ಕೆ ಸಹ ಅವಳು ಪ್ರಯತ್ನ ಪಡಲಿಲ್ವೇನೋ. ಆದ್ರೆ ಅವಳು ಸ್ಕ್ರಿಪ್ಟ್ ಎಲ್ಲ ಕಲಿತು, ಕುರುಡರ ಸ್ಕ್ರಿಪ್ಟ್ ಕಲಿತು 8,000ಕ್ಕಿಂತ ಮೇಲೆಯಾಗಿ ಹಿಮ್ಸ್ ಸಾಂಗ್ಸ್ ಅನ್ನು ಬರೆದು, ಅನೇಕ ಸ್ಪಿರಿಚುವಲ್ ಸಾಂಗ್ಸ್ ಗಳನ್ನು ಬರೆದು ಲೋಕ ಪ್ರಸಿದ್ಧರಾದವರು. ಅಲ್ಲಿ ಫ್ಯಾನಿ ಕ್ರಾಸ್ ಬೇ ಅಂತ ನಾವು ಹಿಮ್ಸ್ ಸಾಂಗ್ಸ್ ನೋಡೋದಾದ್ರೆ ಅನೇಕ ಅದರಲ್ಲಿ ಬರೆದಿದ್ದಾಳೆ. ಅಲ್ಲಿ ನಾವು ಯೇಸುವಿನ ಕ್ರಿಸ್ತುಡೆ ಜೀವವಾಸರುಂಡು, ಡ್ರಾಮಿ ನಿಯರ್, ಏಳೆ ನನ್ನ ಏಳೆ ಪ್ರಿಯ ಕರ್ತನೆ, ಅದೆಲ್ಲ ಬರೆದು ಅವಳೇ ಆಗಿದ್ದಾನೆ. ಪಾಸ್ ಮೀ ನಾಟ್ ಜನರಲ್ ಸೇವಿಯರ್, ಅದೆಲ್ಲ ಸಾಂಗ್ಸ್ ಎಲ್ಲ ಬರೆದದ್ದು ಯಾರು? ಇದೇ ಕ್ರಾಸ್ ಬೈ. ಹಲ್ಲೆಲೂಯ. ಇವಳು ಇನ್ನೊಬ್ಬ ಕುರುಡನನ್ನು ಮದುವೆ ಆಗ್ತಿವಳು. ಅವಳು ಸಹ ತುಂಬಾ ಫೇಮಸ್ ಆಗಿದ್ದ. ಲಾಸ್ಟಿಗೆ ಅವರು ಬರೆದ ಸಾಂಗ್ಸ್ಗೋಸ್ಕರ ಸನ್ಮಾನ ಮಾಡಲಿಕ್ಕೆ ಸ್ಟೇಜಿಗೆ ಕರೆಯುವಾಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಕ್ರಾಸ್ ಬೈ ಹತ್ರ ಹೇಳಿದ್ದೇನೆ ಅಂತ ಹೇಳಿದ್ರೆ, ನೀವು ಇಷ್ಟೆಲ್ಲ ಸಾಂಗ್ಸ್ ಬರೆದು ಅಲ್ಲೆಲ್ಲ ಇಷ್ಟು ಫೇಮಸ್ ಆಗಿದ್ರಲ್ಲ, ಒಂದು ಪಕ್ಷ ನಿಮಗೆ ಕಣ್ಣಿರ್ತಿದ್ರೆ ನೀವು ಇನ್ನೂ ಫೇಮಸ್ ಆಗ್ತಿದ್ರೆ ಅಂತ ಹೇಳುವಾಗ ಅವ್ರು ಹೇಳಿದ್ದೇನೆ ಅಂತ ಹೇಳಿದ್ರೆ, ನನಗೆ ಕಣ್ಣು ಇಲ್ಲದಕ್ಕೆ ಸ್ತೋತ್ರ ಹೇಳ್ತೇನೆ. ಯಾಕಂದ್ರೆ ಕಣ್ಣು ಇರ್ತಿದ್ರೆ ನಾನು ಇವತ್ತು ಲೋಕದ ಹಿಂದೆ ಹೋಗ್ತಿದ್ದೆ. ಕಣ್ಣು ಇಲ್ಲದ್ರಿಂದ ನಾನು ಯೇಸುವಿನ ಹಿಂದೆ ಇವತ್ತು ನಾನು ಹೋಗ್ತಾ ಇದ್ದೇನೆ. ಹಲ್ಲೆಲೂಯ. ನಾನು ಕಣ್ಣು ತೆರೆಯುವುದು ಪರಲೋಕದಲ್ಲಿ ಯೇಸುವನ್ನು ನೋಡ್ಲಿಕ್ಕೆ ಅಂತ ಹೇಳಿದ್ರು. ಇವತ್ತು ಅನೇಕರು ಶಾರೀರಿಕವಾದ ಆ ಬ್ಲೆಸ್ಸಿಂಗ್ ಇಂಪಾರ್ಟೆಂಟ್ ಕೊಡ್ತಾರೆ, ಯೇಸುವಿಗೆ ಕೊಡ್ತಾರೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಆತ್ಮಿಕ ಕುರುಡುತನ ದೇವರು ತೆಗೆಯಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಹಲ್ಲೆಲೂಯ. ಇಲ್ಲಿ ನಾವು ನೋಡುವ ಸಂಗತಿ ಏನಂತ ಹೇಳಿದ್ರೆ, ಆ ಬಾರ್ತಿಮಾಯನು ದಾರಿಯ ಮಗ್ಗುಲಲ್ಲಿ ಏನ್ ಮಾಡಿದಾರೆ? ಕೂತಿದ್ದಾರೆ ದಾರಿಯ ಮಗ್ಗುಲಲ್ಲಿ. ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ಅವನಿಗೆ ಕೂತ್ಕೊಳ್ಳಿಕ್ಕೆ ಸೇರಿಲ್ಲ, ಸ್ಥಳ ಇಲ್ಲ. ಹಲ್ಲೆಲೂಯ. ಬೇರೆ ಕುರುಡರಿಗೆಲ್ಲ ಒಂದೊಂದು ಸ್ಥಳ ಉಂಟು. ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ರಿಕ್ಷೆ ನೋಡಿ, ಅಲ್ಲಿ ನೀವು ಗಾಡಿ ಇದೆ ಅಂತ ಏನ್ ಹೇಳ್ತಾರೆ? ಬಿಡ್ತಾರ? ಇದು ನಮ್ಮ ಸ್ಟ್ಯಾಂಡ್, ನಾವು ಇಡುವ ಗಾಡಿ. ಹಲ್ಲೆಲೂಯ. ಇವನಿಗೆ ಸಹ ಹಾಗೆ ಪಾಪ ಬಾರ್ತಿಮಾಯನಿಗೆ ಎಲ್ಲಿ ಕುತ್ಕೊಳ್ಳಿಕ್ಕೆ ಬಿಡ್ತಿರ್ಲಿಲ್ಲ. ಇವತ್ತು ಈ ದಾರಿಯಲ್ಲಿ ಕುತ್ಕೊಂಡ್ರೆ ಮರು ದಿವಸ ಆ ದಾರಿಯಲ್ಲಿ ಕುತ್ಕೊಳ್ಳೋದು ನೋಡಿ, ಅವನ ಪರಿಸ್ಥಿತಿ ನೋಡ್ರಿ. ಆದ್ರೆ ಒಂದು ಸತ್ಯ,
ಅವನು ಯೇಸುವಿನ ಬಗ್ಗೆ ತಿಳಿದ ವ್ಯಕ್ತಿಯಾಗಿದ್ದ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನೀನು ಇವತ್ತು ಯೇಸುವಿನ ಬಗ್ಗೆ ತಿಳಿದ ವ್ಯಕ್ತಿ ಆದ್ರೆ ನೀನು ಹಾಗೆ ಇರುವುದಿಲ್ಲ. ನಿನ್ನ ಪರಿಸ್ಥಿತಿಗಳು ಬದಲಾವಣೆ ದೇವರು ತರ್ತಾನೆ. ಹಲ್ಲೆಲೂಯಾ. ಅಲ್ಲಿ ನೋಡಿ ವಾಕ್ಯ ಅಂತ ಏನು ಹೇಳಿದ್ರೆ, ಅವನು ದಾರಿಯ ಬಾಗಿಲಲ್ಲಿ ಏನ್ ಮಾಡಿದ? ಕುಳಿತುಕೊಂಡಿದ್ದಂತೆ. ಎಷ್ಟು ಬೇಸರ ಇದ್ದ ಗೊತ್ತಿಲ್ಲ, ಎಷ್ಟು ಅವಮಾನ ಇತ್ತಂತ ಗೊತ್ತಿಲ್ಲ. ಅಂತ ಒಂದು ಪರಿಸ್ಥಿತಿ ಇವತ್ತು ಸಾಧ್ಯ. ಆಮೇಲೆ ಅಲ್ಲಿ ಒಬ್ಬ ಮಗ ಕುಡುಕಾದ್ರೆ ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ? ಅಪ್ಪ ಸರ್ ಹಾಗೆ ಹೇಳ್ತಾರೆ. ಈ ಲೋಕದವರು ನಿಮ್ಮ ಬಗ್ಗೆ ಏನ್ ಹೇಳಿದ್ರು ಸಹ ಅದನ್ನೆಲ್ಲ ದೇವರು ಬದಲಾಯಿಸಿ ಕೊಡ್ತಾ ಇದ್ದಾರೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಲ್ಲ? ನಿನ್ನ ಸ್ಥಿತಿಗತಿಗಳನ್ನು ಬದಲಾಯಿಸುವ ದೇವರು ನಮ್ಮ ಮಧ್ಯೆ ಇವತ್ತು ಚಲಿಸ್ತಾ ಇದ್ದಾನೆ. ಹೇಗೆ ಯೆರಿಕೋ ಪಟ್ಟಣದಲ್ಲಿ ಚಲಿಸಿದ ಹಾಗೆ ನಾನು ಬಲವಾಗಿ ನಂಬುತ್ತೇನೆ. ಈ ಸ್ಥಳದಲ್ಲಿ ಅವರು ಇದ್ದಾರೆ, ಈ ಸ್ಥಳದಲ್ಲಿ ಚಲಿಸುತ್ತಿದ್ದಾರೆ. ಅವನ ಶಬ್ದವನ್ನು ನೀವು ಕೇಳುವ ವ್ಯಕ್ತಿ ಆದ್ರೆ ನಿಮ್ಮ ಜೀವಿತ ಮೊದಲಿನಾಗಿ ಇರುವುದಿಲ್ಲ. ದೇವರನ್ನು ಬದಲಾಯಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರು ಬದಲಾಯಿಸುವ ದೇವರಾಗಿದ್ದಾರೆ. ಇವತ್ತು ನಮ್ಮನ್ನು ಬದಲಾಯಿಸಿದೆ ಯಾರು? ಯೇಸು ಸ್ವಾಮಿ. ಯೇಸು ಸ್ವಾಮಿ ನಾವೆಲ್ಲ ಬದಲಾದದ್ದು, ನಮ್ಮ ದೇವರು ನಮ್ಮನ್ನು ಬದಲಾಯಿಸಿದ್ದಾರೆ. ಹೌದಾ? ಹಲ್ಲೆಲೂಯಾ. ಒಂದು ಕಾಲದಲ್ಲಿ ನಾವು ಸಂಪ್ರದಾಯದ ಹಿಂದೆ ಹೋಗ್ತಿದ್ದೆವು, ಆದ್ರೆ ಇವತ್ತು ಸಂಪ್ರದಾಯದ ಹಿಂದೆ ಹೋಗುವುದಿಲ್ಲ. ಅಲ್ಲಿ ನಮಗೆ ಜೀವ ಕೊಟ್ಟ, ನಮಗೆ ರಕ್ಷಣೆ ಕೊಟ್ಟ, ನಮ್ಮ ಪಾಪವನ್ನು ಪರಿಹರಿಸಿದ ಯೇಸುವಿನ ಹಿಂದೆ ನಾವು ಹೋಗುವವರಾಗಿದ್ದೇವೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ದಾರಿಯ ಮಧ್ಯದಲ್ಲಿ ಅವರು ಕುಳಿತುಕೊಂಡಿದ್ದಾರೆ. ಆಗ ಬೈಬಲ್ ಹೇಳ್ತದೆ, ಯೇಸು ಆ ದಾರಿಯಲ್ಲಿ ಹೋಗುವುದನ್ನು ಕೇಳಿ ಅಂತ. ಏನೇಳಿ? ಕೇಳಿ ಅಂದ್ರೆ ಇವರ ಕಣ್ಣು ಕಾಣುವುದಿಲ್ಲ, ಬಟ್ ಏನ್ ಕೇಳ್ತದೆ? ಕಿವಿ ಕೇಳ್ತದೆ. ಇವನ ಕಿವಿ ಶಾರ್ಪ್ ಆಗಿತ್ತು. ಹಲ್ಲೆಲೂಯಾ. ಅಂದ್ರೆ ಅವನು ಏನ್ ಮಾಡ್ತಿದ್ದ? ಕಣ್ಣು ಕುರುಡಾದ್ರೂ ಸಹ ಅವನ ಕಿವಿಯಲ್ಲಿ ಒಂದು ಇದಿತ್ತು, ಎಕ್ಸ್ಪೆಕ್ಟೇಷನ್ ಇತ್ತು. ಏನಂತ ಹೇಳಿದ್ರೆ, ಯೇಸು ಯಾವಾಗ ಈ ದಾರಿಯಲ್ಲಿ ಬರ್ತಾನೆ, ಯೇಸು ಯಾವಾಗ ಈ ದಾರಿಯಲ್ಲಿ ಬರ್ತಾನೆ ಎಂಬುದಾಗಿ. ಕಾರಣ ಏನಂತ ಹೇಳಿದ್ರೆ, ಅವನು ಯೇಸುವಿನ ಸಂಗತಿಯನ್ನು ಮೊದಲೇ ಕೇಳಿದ್ದ, ಅವನ ಅಪ್ಪನಿಂದ ಕೇಳಿದ್ದ. ಕೈ ಬತ್ತಿದವನು ಯೇಸು ಅವನಿಗೆ ಕೈ ಚಾಚಿ ಹೇಳುವಾಗ ಏನಾಯ್ತದು? ಕೈ ಬತ್ತಿದ ಕೈ ಗುಣ ಆಯ್ತು. ಇವನು ಅದನ್ನು ಕೇಳಿದ್ದ. ಆಮೇಲೆ ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯನ್ನು, ಒಂದು ಪಾರ್ಶ್ವವಾಯು ರೋಗಿಯನ್ನು ಆ ಮನೆಯ ಮೇಲಿಂದ ಆ ನಿಚ್ಚಳಿಗೆ ತೆಗೆದು ಕೆಳಗಿಳಿಸುವಾಗ ಯೇಸು ಗುಣಪಡಿಸಿದವನು ಕೇಳಿದ್ದ. 5,000 ಗಂಡಸರಿಗೆ ಊಟ ಕೊಟ್ಟದ್ದು ಇವ ಕೇಳಿದ್ದ. ಎಷ್ಟು ನಂಬಿರುತ್ತ. ಆಮೇಲೆ ಹಲ್ಲೆಲೂಯಾ. ನೋಡಿ, ಇದು ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಮಾಡಿದ ಕೊನೆಯ ಅದ್ಭುತ ಯೇಸು ಸ್ವಾಮಿ. ಹಲ್ಲೆಲೂಯಾ. ಅದರ ಮೊದಲು ಅನೇಕ ಅದ್ಭುತಗಳನ್ನು ಮಾಡಿದ್ದ. ಆ ಅದ್ಭುತವನ್ನೆಲ್ಲ ಈ ಬಾರ್ತಿಮಾಯ ಏನಾಗಿದ್ದ? ಕೇಳಿದ್ದ. ಇವತ್ತು ಎಷ್ಟು ಜನ ಅದ್ಭುತವನ್ನು ಕೇಳಿದೆ? ನಮ್ಮ ಸಭೆಯಲ್ಲಿ ಎಷ್ಟು ಜನ ಅದ್ಭುತವನ್ನು ಮಾಡಿದ್ದು ಕೇಳಿದ್ದೇವೆ? ಹಲ್ಲೆಲೂಯಾ. ಇವತ್ತು ನಿನ್ನ ಇನ್ನೊಂದು ಅದ್ಭುತ ನೀನು ಕಾಣಲಿಕ್ಕೆ ಹೋಗ್ತಾ ಇದ್ದೀವಿ. ನಿನ್ನ ಕುಟುಂಬದಲ್ಲಿ ಇನ್ನೂ ಅನೇಕ ಅದ್ಭುತಗಳನ್ನು ಕಾಣಲಿ. ಯಾಕಂತ ಹೇಳಿದ್ರೆ, ಅದ್ಭುತ ಮಾಡುವ ದೇವರು ನಮ್ಮ ಮಧ್ಯೆ ಚಲಿಸುತ್ತಿದ್ದಾನೆ. ಹಲ್ಲೆಲೂಯಾ. ಈ ಸುದ್ದಿಯನ್ನು ಅವನು ಕೇಳಿದ ಕೂಡಲೇ ಅವನು ಸುಮ್ಮನೆ ಇರಲಿಲ್ಲ. ಅವನು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಏನು ಗೊತ್ತಿಲ್ಲ? ದಾವೀದ ಕುಮಾರನೇ, ನನ್ನನ್ನು ಕರುಣಿಸು. ನೋಡಿ ಪ್ರಿಯರೇ, ಹಲ್ಲೆಲೂಯಾ. ಇವನು ಕಾದುಕೊಂಡದ್ದು ಸಹ ಅದಕ್ಕೆ, ಇವನ ನಿರೀಕ್ಷೆ ಸಹ ಅದೇ ಆಗಿತ್ತು. ಯೇಸು ಎಲ್ಲಿಯಾದ್ರೂ ಈ ದಾರಿಯಲ್ಲಿ ಬಂದರೆ ನಾನು ಅವನನ್ನು ಕೂಗ್ತೇನೆ, ನಾನು ಅವನನ್ನು ಪ್ರಾರ್ಥನೆ ಮಾಡ್ತೇನೆ, ನನ್ನ ಪ್ರಾರ್ಥನೆ ಅವನು ಕೇಳ್ತಾನೆ. ಎಷ್ಟು ಜನ ತಿಳಿಯೋದು? ಇಲ್ಲಿ ಬಂದವರು ಅನೇಕರ ಪ್ರಾರ್ಥನೆಗೆ ಒಂದು ಬಂದಿರುವುದಾದ್ರೆ ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಾನೆ. ಪ್ರಾರ್ಥನೆಯನ್ನು ಕೇಳುವ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅವನಿಗೆ ಕಣ್ಣು ಕಾಣದಿದ್ರು ಸಹ ಅವನಿಗೆ ನಂಬಿಕೆ ಇತ್ತು, ಯೇಸು ನನ್ನನ್ನು ಗುಣಪಡಿಸ್ತಾನೆ ಎಂಬುದಾಗಿ. ನೀವು 2 ಕೊರಿಂಥ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯ ನೀವು ಗಮನಿಸುವುದಾದ್ರೆ, 2 ಕೊರಿಂಥ 5ನೇ ಅಧ್ಯಾಯ 7ನೇ ವಾಕ್ಯ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ ಅಂತ. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಒಂದು ಬಾಪ್ತಿಸ್ಮಕ್ಕೆ ನಂಬಿಕೆ ಇತ್ತು. ಯೇಸು ಈ ದಾರಿಯಲ್ಲಿ ಬರ್ತಾನೆ, ಈ ದಾರಿಯಲ್ಲಿ ಬರ್ತಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕುರುಡರಿಗೆ ಕಣ್ಣು ಕೊಡ್ತಾರೆ. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಹಲ್ಲೆಲೂಯಾ. ಇವನು ಯಾವಾಗಲೂ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದ. ಇವನಿಗೆ ಕಣ್ಣಿಲ್ಲದಿದ್ರು ಸಹ ಅವನು ಪ್ರಾರ್ಥನೆ ಮಾಡೋದು ನಿಲ್ಲಿಲ್ಲ, ವಾಕ್ಯ ಮೆಮೊರೈಸ್ ಮಾಡೋದು ನಿಲ್ಲಿಲ್ಲ. ನಾನು ಹೇಳ್ತೇನೆ, ನೀವು ಯಾವಾಗಲೂ ಮಾತನಾಡಬೇಕು ವಾಕ್ಯವನ್ನು. ಹಲ್ಲೆಲೂಯಾ. ನೀವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಇವನ ಕಣ್ಣು ಕುರುಡ ಇತ್ತು, ಆದ್ರೆ ಇವನ ಬಾಯಿ ಸರಿ ಇತ್ತು, ಕಿವಿ ಸರಿ ಇತ್ತು. ಒಂದು ಫಿಸಿಕಲ್ ದೋಷ ಇತ್ತು. ನಾನು ಹೇಳ್ತೇನೆ, ಅದನ್ನು ನೀಗಿಸುವ ದೇವರು ನಮ್ಮ ದೇವರಾದರೆ
ಇವತ್ತು ನೀವು ಮಾತ್ರ ಸುಮ್ಮನೆ ಕುತ್ಕೊಳ್ಬಾರ್ದು, ನೀವು ಮಾಡುವ ಕೆಲಸ ಮಾಡಬೇಕು, ಬಾಕಿದು ದೇವರಿಗೆ ಬಿಡಬೇಕು. ಹಲ್ಲೆಲೂಯಾ. ಯೆಶಾಯ ಬರೆದ ಪ್ರವಾದನ ಗ್ರಂಥ 35ನೇ ಅಧ್ಯಾಯ 3ನೇ ವಾಕ್ಯಕ್ಕೆ ಹೋಗುವುದಾದ್ರೆ ಅಲ್ಲಿ ನಾವು ನೋಡ್ತೇವೆ ಪ್ರಾರ್ಥನೆಯ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಯೆಶಾಯ ಬರೆದ ಪ್ರವಾದನ ಗ್ರಂಥ 35ನೇ ಅಧ್ಯಾಯ 3ನೇ ವಾಕ್ಯ, ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿರಿ. ನೋಡಿ, ಇವ ವ್ಯಕ್ತಿ, ಇವನಿಗೆ ಕಣ್ಣು ಕಾಣ್ತಾ ಇಲ್ಲ, ಆದ್ರೂ ಸಹ ಬಿಡ್ತಾ ಇಲ್ಲ, ಪ್ರಾರ್ಥನೆ ಬಿಡ್ತಾ ಇಲ್ಲ. ಆಮೇಲೆ ಮತ್ತೆ ಓದಿ, ಭಯ ಪ್ರಾಂತ ಹೃದಯದೊಂದಿಗೆ ಬಲಗೊಳ್ಳಿರಿ, ಹೆದರಬೇಡ್ರಿ, ಇಗೋ ನಿಮ್ಮ ದೇವರು ಮುಯ್ಯಿ ತೀರಿಸುವುದಕ್ಕೂ, ನೋಡಿ, ದೈವಿಕವಾದ ಪ್ರತಿಫಲ ಕೊಡುವುದಕ್ಕೂ ಬರುವನು, ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿರಿ. ಆಗ ಏನಾಗ್ತದಂತೆ? ಕುರುಡರ ಕಣ್ಣು ಬರ್ತದಂತೆ, ಕುರುಡರಿಗೆ ಕಣ್ಣು ಬರ್ತದಂತೆ. ಎಷ್ಟು ನಂಬ್ತೀರಿ? ಹಲ್ಲೆಲೂಯಾ. ಇವನ ಅಪ್ಪನನ್ನು ನಿಂದಿಸ್ತಿದ್ರು, ಮಗನನ್ನು ನಿಂದಿಸ್ತಿದ್ರು, ಆದ್ರೆ ಅವರ ಪ್ರಾರ್ಥನೆ ಅವನಿಗೆ ರಕ್ಷಣೆ ಕೊಟ್ಟಿತ್ತು. ಇವತ್ತು ನಿಮ್ಮನ್ನು, ನಿಮ್ಮ ಕುಟುಂಬವರು ಯಾರಾದ್ರೂ ಅವಮಾನ ಪಡಿಸುತ್ತಿದ್ದಾರ, ಯಾರಾದ್ರೂ ಕೀಳಾಗಿ ನೋಡುತ್ತಾ ಇದ್ದಾರ, ತಿರಸ್ಕರಿಸಲ್ಪಟ್ಟ ನಿನ್ನ ಕುಟುಂಬದ ಮೇಲೆ ದೇವರ ಕರುಣೆ ಬಂದಿದೆ, ದೇವರ ದಯೆ ಬಂದಿದೆ. ನಿಮ್ಮ ಜೀವಿತವನ್ನು ದೇವರು ಸಂಪೂರ್ಣವಾಗಿ ಬದಲು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಷ್ಟೇ ನಂಬ್ತೀರಿ? ಹಲ್ಲೆಲೂಯಾ. ನನ್ನ ದೇವರು ಮುಯ್ಯಿ ತೀರಿಸುತ್ತಾನೆ. ನಿಮ್ಮ ವಿರುದ್ಧ ಯಾರು ಏನ್ ಹೇಳಿದ್ರಿ ಸಹ ನೀವು ಮುಯ್ಯಿ ತೀರಿಸಬೇಡಿ, ದೇವರಿಗೆ ಬಿಡ್ರಿ. ದೇವರು ಮುಯ್ಯಿ ತೀರಿಸುವ ದೇವರಾಗಿದ್ದಾನೆ. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಹಲ್ಲೆಲೂಯಾ. ಯಾರು ನಿಮ್ಮನ್ನು ತಿರಸ್ಕಾರ ಮಾಡಿದ್ರಲ್ಲ ಅವರೇ ನಿಮ್ಮ ಕಾಲು ಹಿಡಿಯುವಾಗ ದೇವರು ಮಾಡ್ತಾನೆ. ಎಷ್ಟು ನಂಬ್ತೀನಿ? ನಾನು ಬಲವಾಗಿ ನಂಬ್ತೇನೆ. ಇದು ದೇವರ ಪದ್ಧತಿಯಾಗಿದೆ, ದೇವರ ಚಿತ್ತವಾಗಿದೆ. ಅಲ್ಲಿ ಇವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕೂಗುವುದನ್ನು ಬಿಟ್ಟಿಲ್ಲ. ಹಲ್ಲೆಲೂಯಾ. ಎರಡನೇದಾಗಿ ಅಲ್ಲಿದ್ದ ಯಹೂದ್ಯರು ಯೇಸು ಸ್ವಾಮಿ ಮೆಸ್ಸಿಯರ್ ಎಂಬುದಾಗಿ ತಿಳಿದುಕೊಳ್ಳೇ ಇಲ್ಲ. ತಿಳಿದುಕೊಳ್ಳಿ. ಅವರ ಕಣ್ಣು, ಆತ್ಮಿಕ ಕಣ್ಣು ಏನಾಗಿತ್ತು? ಕುರುಡಾಗಿತ್ತು. ಫರಿಸಾಯರು, ಶಾಸ್ತ್ರಿಗಳು ಯೇಸು ಸ್ವಾಮಿಯನ್ನು ಏನ್ ಮಾಡ್ತಿದ್ರು? ತಿರಸ್ಕಾರ ಮಾಡ್ತಿದ್ರು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಯೆಶಾಯ ಬರೆದ ಪ್ರವಾದನದಿಂದ 65ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನೋಡ್ರಿ, ಅವರ ಬಗ್ಗೆ ಯೇಸು ಸ್ವಾಮಿ ಹೇಳಿದ ಮಾತು ಏನಂತ ಹೇಳಿದ್ರಿ? ಯೆಶಾಯ 65ನೇ ಅಧ್ಯಾಯ 12ನೇ ವಾಕ್ಯ. ಏಕೆಂದರೆ ನಾನು ಕೂಗಲು ನೀವು ಉತ್ತರ ಕೊಡಲಿಲ್ಲ. ಯೇಸು ಅಲ್ಲಿ ಹೇಳ್ತಾನೆ, ನಾನು ಕೂಗಿದೆ, ನೀವು ಉತ್ತರ ಕೊಡಲಿಲ್ಲ. ಮತ್ತೆ ನಾನು ಹೇಳಲು ನೀವು ಕೇಳಲಿಲ್ಲ. ನನ್ನ ಚಿತ್ತಕ್ಕೆ ವಿರುದ್ಧವಾದದನ್ನು ನಡೆಸಿ ನನಗೆ ಇಷ್ಟವಲ್ಲದನ್ನು ನೀವೇನು ಮಾಡಿದ್ರಿ? ಆರಿಸಿಕೊಂಡ್ರಿ. ಯೇಸು ಹೇಳುವ ಮಾತುಗಳು. ಹಲ್ಲೆಲೂಯಾ. ಇವತ್ತು ದೇವರಿಗೆ ಇಷ್ಟವಾದ ಸಂಗತಿ ನೀವು ಮಾಡಿದ್ದೀರಿ. ನೀವು ಇವತ್ತು ದೇವರ ಆಲಯಕ್ಕೆ ಬಂದಿದ್ದೀರಿ, ದೇವರನ್ನು ಘನಪಡಿಸಲಿಕ್ಕೆ, ದೇವರನ್ನು ಸ್ತೋತ್ರ ಹೇಳಲಿಕ್ಕೆ ಬಂದಿದ್ದೀರಿ. ಇವತ್ತು ಕೀರ್ತನೆಗೋಸ್ಕರ ಸ್ತೋತ್ರ ಹೇಳ್ತೇನೆ, ವಿಶ್ವಾಸದಿಂದ ದೇವರನ್ನು ಆರಾಧಿಸಲಿಕ್ಕೆ. ಅಲ್ಲಿ ಇವತ್ತು ಅನೇಕರು ಮನೆಯಲ್ಲಿರುವಾಗ ನೀವತ್ತು ಈ ಆಲಯದೊಳಗೆ ಕಾಲಿಟ್ಟದನ್ನು ದೇವರು ನೋಡ್ತಾ ಇದ್ದಾನೆ. ನಿಮ್ಮ ವಿಶ್ವಾಸವನ್ನು ದೇವರು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ನಂಬ್ತೇನೆ, ಮಳೆ ಇರಲಿ ಏನೇ ಇರಲಿ, ಅದರ ಮಧ್ಯೆ ನೀವು ಬಂದಿರುವಾಗ ನೀವು ದೇವರನ್ನು ಘನಪಡಿಸುವವರಾಗಿದ್ದೀರಿ. ಅಲ್ಲಿ ನೀವು ಕೂಗುವಾಗ ದೇವರು ಕೇಳ್ತಾರೆ. ಆದ್ರೆ ಯಾರೆಲ್ಲ ತಿರಸ್ಕಾರ ಮಾಡಿದ್ರಲ್ಲ ಅವರ ಕೂಗನ್ನು ನಾನು ಕೇಳುವುದಿಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನಾವು ಆ ತರ ಸಮೂಹಕ್ಕೆ ಬಂದಿದ್ದೇವೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಅವ್ರು ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ದಾವೀದ ಕುಮಾರನೇ ಯೇಸುವೇ ನನ್ನನ್ನು ಕರುಣಿಸಿ ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದರಂತೆ. ಅಂದ್ರೆ ಇವರಿಗೆ ಗೊತ್ತುಂಟು, ಇವ ಯಾರು? ಬಾರ್ತಿಮೇಯ ಯೇಸು ಸ್ವಾಮಿ ಯಾರು? ದಾವೀದನ ಸಂತತಿಯಲ್ಲಿ ಬರುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ದಾವೀದನ ಸಂತತಿಯವನು ಎಂಬುದಾಗಿ ಅವರು ಚೆನ್ನಾಗಿ ದೇವರ ಬಗ್ಗೆ ತಿಳಿದುಕೊಂಡಿದ್ದ. ಆದ್ರೆ ಅಲ್ಲಿದ್ದವರಿಗೆ ಗೊತ್ತಿಲ್ಲ. ಹಿಂಬಾಲಿಸ್ತಿದ್ದು ಯಾಕೆ? ಅದ್ಭುತಕ್ಕೋಸ್ಕರ ಮಾತ್ರ. ಇವತ್ತು ಸಹ ಎಷ್ಟು ಜನ ಅದ್ಭುತಕ್ಕೋಸ್ಕರ ಯೇಸು ಕ್ರಿಸ್ತನ ಬಳಿಗೆ ಬರ್ತಾ ಇದ್ದಾರೆ. ಅದ್ಭುತ ಕಂಡ ಮೇಲೆ ಅವರು ಕಾಣ್ತಾ ಇಲ್ಲ. ಅಲ್ಲಿ ನಾನು ಹೇಳಿದೆ, ಅದ್ಭುತ ಮಾಡುದು ಯಾಕೆಂತ ಹೇಳಿದ್ರೆ ನಾವು ದೇವರ ಆಲಯದಲ್ಲಿ ಕೂಡಿ ಬರಬೇಕು. ಅಲ್ಲಿ ಅದ್ಭುತ ಮಾಡುದು ಯಾಕೆಂತ ಹೇಳಿದ್ರೆ ದೇವರನ್ನು ಬಿಟ್ಟು ನಾವು ದೂರ ಹೋಗಬಾರದು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಅಂತದೆ,
ಅವನಿಗೆ ದೇವರ ಬಗ್ಗೆ ಗೊತ್ತಿದ್ದರಿಂದ ದಾವೀದ ಕುಮಾರನೇ ಕರುಣಿಸು, ದಾವೀದ ಕುಮಾರನೇ ಕರುಣಿಸಿ ಎಂಬುದಾಗಿ ಅವನು ಕೂಗಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಅಲ್ಲಿಂದ ಅವ್ರು ಏನ್ ಮಾಡಿದ್ರು ಗೊತ್ತಿಲ್ಲ, ಸುಮ್ಮನಿರು ಎಂದು ಗದರಿಸ್ತಾರೆ. ಸುಮ್ಮನಿರು. ಯಾಕೆ ಸುಮ್ಮನಿರು ಅಂತ ಹೇಳಿದ್ರೆ, ಇವರಿಗೆ ಗೊತ್ತಿಲ್ಲ ಅವನು ದಾವೀದ ಕುಮಾರ ಅಂತ, ಇವರಿಗೆ ಗೊತ್ತಿಲ್ಲ ಅವನು ಮೆಸ್ಸಿಯನ್ ಎಂಬುದಾಗಿ. ಅವರಿಗೆ ಗೊತ್ತಿಲ್ಲದ ವಿಷಯ ಯಾರಿಗೆ ಗೊತ್ತುಂಟು? ಬಾರ್ತಿಮಾಯನಿಗೆ ಗೊತ್ತುಂಟು. ಎಷ್ಟು ಜನ ಹೇಳ್ತೀನಿ, ಲೋಕಕ್ಕೆ ಗೊತ್ತಿಲ್ಲದ ವಿಷಯ ನನಗೆ ಗೊತ್ತುಂಟು. ಹೇಳಿ, ಲೋಕಕ್ಕೆ ಗೊತ್ತಿಲ್ಲದ ವಿಷಯ ನನಗೆ ಗೊತ್ತುಂಟು. ಹಲ್ಲೆಲೂಯಾ. ಲೋಕ ಆಗುವುದಿಲ್ಲ ಅಂತ ಹೇಳಿದ್ದು ನನ್ನ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ವೈದ್ಯರು ಆಗುವುದಿಲ್ಲ ಹೇಳಿದ್ದು ನನ್ನ ಜೀವಿತದಲ್ಲಿ ದೇವರು ಮಾಡ್ತಾನೆ. ನಾನು ನಂಬ್ತೀನಿ, ಕೆಲವೊಂದು ಅಸಾಧ್ಯವಾದ ಸಂಗತಿಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಸಾಧ್ಯ ಮಾಡ್ತಾನೆ. ಅಲ್ಲಿ ಅಸಾಧ್ಯತೆ ಮಧ್ಯೆ ಚಲಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಅಲ್ಲಿ ಅವನಿಗೆ ಅಲ್ಲಿ ಗದರಿಸ್ತಾರೆ, ಬೈತಾರೆ, ಸುಮ್ಮನಿರು, ಮಾತಾಡಬೇಡ. ಅಲ್ಲಿ ಎಂಬುದಾಗಿ ಗದರಿಸುವಾಗ ಅವನು ಏನ್ ಮಾಡ್ತಾರೆ ಗೊತ್ತಿಲ್ಲ, ಅವ್ರು ತಿರುಗಿ ಹೋಗ್ಲಿಕ್ಕೆ ಶುರು ಮಾಡಿದ. ಅಂದ್ರೆ ಅವರ ಗದರಿಸುವ ಮಾತನ್ನು ಏನ್ ಮಾಡಲಿಲ್ಲ, ಅವರು ಕೇಳಲಿಲ್ಲ. ಅವರು ಕೇಳಲಿಲ್ಲ. ಯಾವುದು ಕೇಳಬೇಕು ಅದನ್ನು ಮಾತ್ರ ಕೇಳಿದ. ಆಮೇಲೆ ಯಾವುದು ಕೇಳಬೇಕಾ, ಯಾವುದು ಕೇಳಿದ? ನಜರೇತಿನ ಯೇಸು ಈ ದಾರಿಯಲ್ಲಿ ಹೋಗ್ತಾರೆ, ಅದನ್ನು ಮಾತ್ರ ಕೇಳಿದ. ಅವರು ಬೈದದಲ್ಲಿ ಬೈಗಳನ್ನು ಏನ್ ಮಾಡಲಿಲ್ಲ, ಕೇಳಿಲ್ಲ. ಅರ್ಥ ಆಗ್ತದೆ ನಿಮಗೆ? ಇವತ್ತು ನಿಮಗೆ ಯಾರಾದ್ರೂ ಬೈದ್ರೆ ನೀವು ಅದನ್ನು ಕೇಳಬೇಡ್ರಿ. ಕೇಳಿದ್ರೆ ನಿಮಗೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ ಅದನ್ನ ಅಲ್ಲೇ ಬಿಟ್ಟು ಬಿಟ್ರಿ. ಪ್ರೈಸ್ ಅಂತ ನನ್ನ ದೇವರು ಅದನ್ನು ನೋಡಿಕೊಳ್ತಾರೆ ಅಂತ ಮುಂದೆ ಹೋಗ್ರಿ. ಆ ಆಶೀರ್ವಾದ ನಿಮಗೆ ಬರ್ತಾರೆ. ಇವತ್ತು ನಿಮಗೆ ಅನೇಕರು ಬೈದಿರ್ಬೋದು, ಬೇಸರ ಮಾಡಬೇಡಿ. ಬೈದ ವ್ಯಕ್ತಿ ನಿನ್ನನ್ನು ಪ್ರಶಂಸುವಂತ ಮಾಡ್ತಾರೆ. ಬೈದ ವ್ಯಕ್ತಿ ನಿನ್ನ ಜೀವಿತದಲ್ಲಿ ತಿರುಗಿ ಅಲ್ಲೆಲ್ಲೂಯ್ಯ ನೀನು ಒಳ್ಳೆಯವನು ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯ್ಯ. ಯಾವ ವ್ಯಕ್ತಿ ನಿನಗೆ ವಿರುದ್ಧವಾಗಿ ಎದುರು ಮಾತನಾಡಿದ್ರು, ಯಾವ ವ್ಯಕ್ತಿ ನಿನ್ನನ್ನು ಅಸಹ್ಯ ಮಾಡಿದ್ರು, ಅವರೇ ನಿನ್ನ ಬಳಿಗೆ ಬರುವಾಗ ದೇವರು ಮಾಡ್ತಾನೆ. ದೇವರನ್ನ ನಿಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ್ಯ. ಇಲ್ಲಿ ಮತ್ತೆ ಮತ್ತೆ ಅವರು ಕೂಗಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಇವರು ಬೈತಾ ಇದ್ದಾರೆ, ಕೂಗ್ತಾ ಇದ್ದಾರೆ. ಅಲ್ಲಿ ಎರಡನೇ ಸಂಗತಿ, ಯೇಸು ಸ್ವಾಮಿಯ ಸುತ್ತಲೂ ಎಷ್ಟು ಜನ ಇದ್ರು? ತುಂಬಾ ಜನ ಇದ್ರಂತೆ, ಬಹು ಜನರು ಇದ್ರಂತೆ. ಯೇಸು ಎಲ್ಲಿ ಹೋದ್ರು ಸಹ ತುಂಬಾ ಜನ. ಯಾಕೆ? ಯೇಸು ಅದ್ಭುತ ಮಾಡ್ತಿದ್ದಾನೆ, ಅನೇಕ ಅದ್ಭುತಗಳನ್ನು ಮಾಡಿದ. ಆಮೇಲೆ ಹಲ್ಲೆಲೂಯ್ಯ. ಆ ಸಂದರ್ಭದಲ್ಲಿ ನೋಡಿ, ಎಲ್ಲ ಶಬ್ದಗಳು ಜಾಸ್ತಿ ಉಂಟು. ಅದರಲ್ಲಿ ಸಹ ಈ ಒಂದು ಬಾರ್ತಿಮಾಯನ ಶಬ್ದ ಯೇಸು ಸ್ವಾಮಿ ಕೇಳಬೇಕಾದ್ರೆ, ಹಲ್ಲೆಲೂಯ್ಯ, ಬಾರ್ತಿಮಾಯ ದೇವರಿಗೆ ಪ್ರಿಯನಾದ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯ್ಯ. ಬಾರ್ತಿಮಾಯನ ನಿರೀಕ್ಷೆ ಏನಂತ ಹೇಳಿದ್ರೆ, ಯೇಸು ಈ ದಾರಿಯಲ್ಲಿ ಬರ್ತಾನೆ ನೋಡುವ. ಅವನಿಗೆ ಗೊತ್ತಿಲ್ಲ, ಅವನು ಯಾವುದೋ ಒಂದು ದಾರಿಯಲ್ಲಿ ಹೋಗಿ ಕೂತ್ಕೊಂಡ. ಆದ್ರೆ ಯೇಸುವಿಗೆ ಗೊತ್ತಿತ್ತು ಬಾರ್ತಿಮಾಯನು ಆ ದಾರಿಯಲ್ಲಿ ಕುಳಿತುಕೊಂಡಿದ್ದಾನೆ ಎಂಬುದಾಗಿ ಯೇಸು ಸ್ವಾಮಿ ಗೊತ್ತುಂಟು. ಇವತ್ತು ನಾನು ಹೇಳಿದ ಕೆಲವೊಂದು ವಿಷಯ ನಿನಗೆ ಗೊತ್ತಿಲ್ಲ, ದೇವರಿಗೆಲ್ಲವೂ ಗೊತ್ತುಂಟ. ಹಲ್ಲೆಲೂಯ್ಯ. ನಿನ್ನ ಜೀವಿತದಲ್ಲಿ ಕೆಲವೊಂದು ನಷ್ಟ ಆದ್ರೂ ಸಹ ಬೇಜಾರು ಮಾಡಬೇಡ. ಆ ನಷ್ಟ ನಿನ್ನ ಲಾಭಕ್ಕೋಸ್ಕರ ದೇವರು ಮಾಡ್ತಾನೆ, ನಿನ್ನ ಆಶೀರ್ವಾದಕ್ಕೋಸ್ಕರ ಅವನು ಮಾಡ್ತಾನೆ. ಹಲ್ಲೆಲೂಯ್ಯ. ನೋಡಿ, ಅಲ್ಲಿ ವಾಕ್ಯ ಏನಂತೆ, ಅವನು ತಿರುಗಿ ಏನ್ ಮಾಡಿದ, ತಿರುಗಿ ಏನ್ ಮಾಡ್ತಾನೆ, ದಾವೀದ ಕುಮಾರನೇ ರಕ್ಷಿಸು ಎಂಬುದಾಗಿ ಅವನು ಮತ್ತೆ ಮತ್ತೆ ಕೂಗ್ಲಿಕ್ಕೆ ಹೋಗುವಾಗ ಅಲ್ಲಿ ಬೈಬಲ್ ಹೇಳ್ತದೆ, ಯೇಸು ಏನ್ ಮಾಡಿದಂತೆ, ನಿಂತನಂತೆ. ಯೇಸು ನಿಂತನಂತ ಬೈಬಲ್ ಹೇಳ್ತದೆ. ಹಲ್ಲೆಲೂಯ್ಯ. ಇನ್ನೊಂದು ಇನ್ಸಿಡೆಂಟ್ಸ್ ನಾವು ನೋಡ್ತೀವಿ. ಯಾವ ಯೇಸು ಸ್ವಾಮಿ ನಿಂತದ್ದು ಗೊತ್ತಿಲ್ಲ. 12 ವರ್ಷದ ರಕ್ತಪಿಸುವ ರೋಗಿ ಅಲ್ಲಿ ಯೇಸು ಸ್ವಾಮಿಯ ಬಳಿಗೆ ಬಂದು ಏನು ಅವಳ ವಸ್ತ್ರವನ್ನು ಮುಟ್ಟಿದಾಗ ಯೇಸು ಸ್ವಾಮಿ ಏನ್ ಮಾಡಿದ, ನಿಂತನಂತ ಬೈಬಲ್ ಬರ್ತದೆ. ಹಲ್ಲೆಲೂಯ್ಯ. ಹಾಗೆ ಶಿಷ್ಯರಿಗೆ ಹೇಳ್ತಾರೆ, ಯಾರೋ ಶಿಷ್ಯರ ಹತ್ರ ಯೇಸು ಸ್ವಾಮಿ ಯಾರೋ ನನ್ನನ್ನು ಮುಟ್ಟಿದ್ದಾರೆ ಎಂಬುದಾಗಿ ಹೇಳುವಾಗ ಶಿಷ್ಯರು ಹೇಳ್ತಾರೆ, ಇಷ್ಟು ಜನ ಇದ್ದಾರಲ್ಲ, ಅವರೆಲ್ಲ ನಿನ್ನನ್ನು ದೂಡಿಕೊಂಡೇ ಹೋಗ್ತಾ ಇದ್ದಾರೆ, ಎಂತ ಪ್ರಶ್ನೆ ಕೇಳ್ತೀಯ ಸ್ವಾಮಿ ಅಂತ ಹೇಳುವಾಗ, ಇಲ್ಲ ಇಲ್ಲ, ಯಾರೋ ಒಬ್ಬರು ನಂಬಿಕೆಯಿಂದ ನನ್ನನ್ನು ಮುಟ್ಟಿದ್ದಾರೆ. ಹಾಗಾದ್ರೆ ಯಾರು ನಂಬಿಕೆಯಿಂದ ಯೇಸು ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾರೆ, ಅದು ಯೇಸು ಸ್ವಾಮಿಯನ್ನು ಮುಟ್ಟುತ್ತದೆ. ಅಷ್ಟೇ ನಂಬ್ತೀರ? ಹಲ್ಲೆಲೂಯ್ಯ. ಇವತ್ತು ನೀವು ನಂಬಿಕೆಯಿಂದ ನಿಮ್ಮ ವಿಷಯವನ್ನು ದೇವರಿಗೆ ಹೇಳಿದ್ರಿ, ದೇವರು ಕೇಳ್ತಾನೆ, ದೇವರು ಕೇಳ್ತಾನೆ. ಹಲ್ಲೆಲೂಯ್ಯ. ಅನೇಕರು ಗದರಿಸಿದ್ರು ಸಹ ಇವರು ಬಿಡದೆ ಪ್ರಾರ್ಥನೆ ಮಾಡಿದ ಕಾರಣ ಅವನಿಗೆ ಗೊತ್ತುಂಟು, ಯೇಸು ನನಗೆ ಕಂಡು ಬರ್ತಾನೆ. ಎಷ್ಟು ನಂಬ್ತೀರಿ? ಯೇಸು ಸ್ವಾಮಿ ನನಗೆ ಎಲ್ಲವನ್ನು ಕೊಡ್ತಾನೆ. ಹೇಳ್ರಿ, ಎಲ್ಲವನ್ನು ಕೊಡ್ತಾನೆ. ಹಲ್ಲೆಲೂಯ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ಯೇಸು ಕೊಡುವ ರಕ್ಷಣೆ ದೊಡ್ಡದು. ಸತ್ಯವಾದ ಲೋಕದಲ್ಲಿ ನೀವು ಎಲ್ಲ ಸಂಪಾದನೆ ಮಾಡಿದ್ರು ಸಹ ಆತ್ಮ ನಷ್ಟವಾದ್ರೆ ಏನು ಪ್ರಯೋಜನ? ದೇವರು ಆತ್ಮಗೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ. ಯೆರಿಕೋ ಪಟ್ಟಣದಲ್ಲಿ ಆ ಜಕಾರ್ಯನಿಗೆ ಆತ್ಮ ರಕ್ಷಣೆ ಬಂತು. ಇಲ್ಲ ಅವನ ಆತ್ಮ ಎಲ್ಲಿ ಹೋಗ್ತಿತ್ತು? ನರಕಕ್ಕೆ ಹೋಗ್ತಿತ್ತು. ನರಕಕ್ಕೆ ಹೋಗುವ ಆತ್ಮವನ್ನು ರಕ್ಷಣೆ ಮಾಡಿದ. ಇಲ್ಲಿ ಒಬ್ಬನ ಕುರುಡುತನವನ್ನು, ಫಿಸಿಕಲ್ ಕುರುಡುತನವನ್ನು ತೆಗೆಲಿಕ್ಕೆ ಸ್ವಾಮಿ ಇಲ್ಲಿ ಅದ್ಭುತ ಮಾಡ್ತಾ ಇದ್ದಾನೆ. 2 ಅದ್ಭುತ
ಯೆರಿಕೋ ಪಟ್ಟಣದಲ್ಲಿ ದೇವರು ಲಾಸ್ಟ್ ಮಾಡ್ತಾ ಇದ್ದಾನೆ. ಅಲ್ಲಿ ಯಾವಾಗಾದ್ರೂ ಸಹ ತಾನು ಶಾರೀರಿಕವಾಗಿ ದೇವರಿಗೆ ತನ್ನನ್ನು ತಾನು ಸಮರ್ಪಿಸಲಿಕ್ಕೆ ಹೋಗುವ ಆ ಸಂದರ್ಭದಲ್ಲಿ ಯೇಸು ಅದ್ಭುತ ಮಾಡ್ತಾನೆ. ಆಮೇಲೆ ಯಾರಾದ್ರೂ ಕಷ್ಟದಲ್ಲಿರುವಾಗ ಯಾರ ಮಾತು ಕೇಳುವುದಿಲ್ಲ, ಹೌದಾ? ನೀವೇ ಪ್ರಾಬ್ಲಮ್ ಇರುವಾಗ ಯಾರಾದ್ರೂ ಕರೆದ್ರೆ ಕೇಳ್ತದ? ನಿಮ್ಮ ಅಷ್ಟಕ್ಕೆ ನೀವು ಹೋಗ್ತಾ ಇರ್ತೀರಿ. ಅವನಿಗೆ ಗೊತ್ತಿಲ್ಲ ನಿಮ್ಮ ಪ್ರಾಬ್ಲಮ್, ನೀವು ಅದೇ ಯೋಚನೆಯಲ್ಲಿ ಇದ್ದೀರಿ. ಅವನ ಹೆಸರು ನಾನು ಕರೆದೆ ಕೇಳಿಲ್ಲ, ಅವನ ಪ್ರಾಬ್ಲಮ್ ಅಲ್ಲಿ ಹೋಗ್ತಾ ಇದ್ದಾನೆ. ಯೇಸು ಸ್ವಾಮಿ ಸಹ ಮಾನಸಿಕವಾಗಿದ್ದದ್ದು. ಯೇಸು ಅವ್ನಿಗೆ ಎನ್ಸ್ಬೋದು, ನಾಳೆ ನಾನು ಆ ಮರಣವನ್ನು ಅನುಭವಿಸಬೇಕಲ್ಲ ಅಂತ ಯೋಚಿಸಿಕೊಂಡು ಹೋಗಿರ್ಬೋದು. ನಮ್ಮ ದೇವರು ತೂಕಡಿಸುವುದಿಲ್ಲ, ನಮ್ಮ ದೇವರು ನಿಲ್ಲಿಸುವುದಿಲ್ಲ. ಹಲ್ಲೆಲೂಯಾ. ನಮ್ಮ ದೇವರು ನಮ್ಮ ಪರವಾಗಿ ನಿಲ್ಲುವ ದೇವರು. ದೀನರ ಕೂಗು ದೇವರು ಕೇಳ್ತಾನೆ. ಎಷ್ಟು ನಂಬ್ತೀನಿ? ಹಲ್ಲೆಲೂಯಾ. ಬೈಬಲ್ ನೀತಿವಂತರ ಕೂಗನ್ನು ಕೇಳಿ ದೇವರು ರಕ್ಷಿಸ್ತಾನಂತೆ. ಇವನು ಯೇಸು ಕ್ರಿಸ್ತ ನಂಬಿದ ವ್ಯಕ್ತಿ ಆದ್ರಿಂದ ನೀತಿವಂತನಾಗಿದ್ದ. ಹಲ್ಲೆಲೂಯಾ. ಇಲ್ಲಿ ಅವನ ಕೂಗನ್ನು ಕೇಳಿ ಯೇಸು ಸ್ವಾಮಿ ಏನ್ ಮಾಡ್ತಾನಂತೆ? ನಿಂತನಂತ ಬೈಬಲ್ ನಿಂತನಂತೆ ಹೇಳಿದ ನಂತರ ಅಲ್ಲಿ ಇನ್ನೊಂದು ವಾಕ್ಯ ಬರೆಯಲ್ಪಟ್ಟಿದೆ, ಬಹಳ ಸುಂದರವಾದ ವಾಕ್ಯ. ಏನ್ ಹೇಳ್ತಾರೆ ಯೇಸು ಸ್ವಾಮಿ? ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು. ಏನು? ಅವನನ್ನು ಕರೆಯಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಡೈರೆಕ್ಟ್ ಆಗಿ ಯೇಸು ಸ್ವಾಮಿ ಬಾರ್ತಿಮಾಯನೇ ಬಾ ಅಂತ ಕರೀಲಿಲ್ಲ. ಯೇಸು ಕರಿಬಹುದಿತ್ತಲ್ಲ, ಬಾರ್ತಿಮಾಯನೇ ಬಾ ಎಂಬುದಾಗಿ ಕರಿಬಹುದಿತ್ತಲ್ಲ. ಆದ್ರೆ ಯೇಸು ಸ್ವಾಮಿ ಹಾಗೆ ಕರೀಲಿಲ್ಲ. ಯೇಸು ಸ್ವಾಮಿ ಯಾರ ಹತ್ರ ಹೇಳಿದ ಅವನನ್ನು ಕರೀರಿ ಅಂತ? ಯಾರು ಗದರಿಸಿದ್ರಲ್ಲ, ಎದ್ರೆ ಜಾಗ್ರತೆ, ಕೂಗಿದ್ರೆ ಜಾಗ್ರತೆ, ಬೈದ್ರಲ್ಲ ಅವತ್ರ ಹೇಳ್ತಾರೆ ಏನು? ಅವನ ಕರಿ. ಈಗ ಅವನು ಕರೆಯುವಾಗ ಏನ್ ಹೇಳಬೇಕು? ಈಗ ಅವನು ಬರ್ಬೇಕಲ್ಲ, ಯಾರು ಬೈದ ಅವನೇ ಬರ್ಬೇಕಲ್ಲ. ನಿಮಗೆ ಯಾರಾದ್ರೂ ಬೈದ್ರೆ ಅಲ್ಲಿ ಅವನ ಹತ್ರ ಕರೀಲಿ ಅಂತ ಹೇಳುವಾಗ ಏನ್ ಮಾಡ್ತೀರಿ? ನಾನು ಈಗ ಬೈದು ಬಂದದ್ದು ಅವನಿಗೆ ಅಂತ ಹೋಗ್ಲಿಕ್ಕೆ ರೆಡಿ ಆಗ್ತಿದ್ರ. ಆದ್ರೆ ಇವರಲ್ಲಿ ಹೋಗ್ತಾ ಇದ್ದಾರೆ. ಯಾಕೆ ಹೇಳಿದಂತ ಹೇಳಿದ್ರೆ, ಯಾರು ನಿನಗೆ ಅವಮಾನ ಪಡಿಸಿದ್ರು ಅವರ ಮೂಲಕ ದೇವರು ಸನ್ಮಾನ ಮಾಡುವುದೇವರಾಗಿದೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನೀನು ಮಾಡಿದ್ದು ಸರಿ ಇಲ್ಲ, ನೀನು ಮಾಡಿದ್ದು ತಪ್ಪು, ನೀನು ಅಶುದ್ಧ ಎಂಬುದಾಗಿ ಯಾರಾದ್ರೂ ಹೇಳಿದ್ರೆ ಅವರೇ ನೀನು ಶುದ್ಧ ಎಂಬುದಾಗಿ ಹೇಳುವಾಗೆ ಮಾಡ್ತಾನೆ. ಅವರೇ ನೀನು ಮಾನ್ಯನೆ ಎಂಬುದಾಗಿ ಹೇಳುವಂತೆ ಮಾಡ್ತಾನೆ. ಇದು ದೇವರಿಗೆ ಬೇಕಾದ ವಿಷಯವಾಗಿದೆ. ಹಲ್ಲೆಲೂಯಾ. ನೋಡಿ, ಹಾಗಂದ್ರೆ ಅವನನ್ನು ಕರೆಯಿರಿ. ಹಲ್ಲೆಲೂಯಾ. ಅವನನ್ನು ಕರೆಯಿರಿ ಹೇಳುವಾಗ ಅವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ? ಈಗ ಬೇರೆ ಉಪಾಯ ಇಲ್ಲ. ಆ ಭಿಕ್ಷುಕಗಾರನ ಹತ್ರ ಬರ್ತಾ ಇದ್ದಾರೆ. ಭಿಕ್ಷುಕಗಾರನ ಹತ್ರ ಬಂದು ಏನ್ ಹೇಳ್ತಾರೆ? ಓದಿ ಮುಂದೆ ವಾಚ. ಈಗ ಏನ್ ಹೇಳ್ತಾರೆ? ಧೈರ್ಯವಿರಲಿ. ಹಾಗೆ ಹೇಳಿದ ಪಾಠ ಬೇಡ, ಬಾಯಿ ತೆಗೆದ್ರೆ ಜಾಗ್ರತೆ. ಈಗ ಅವರೇ ಹೇಳ್ತಾ ಇದ್ದಾರೆ, ಏನ್ ಹೇಳಿ? ಧೈರ್ಯವಾಗಿರಲಿ. ಮತ್ತೆ ಏನನ್ನು ಕರೀತಿದ್ದಾರೆ? ಯಾರು? ಯೇಸು ಸ್ವಾಮಿ ಕಳಿಸ್ತಿದ್ದಾರೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಅನೇಕರು ನಿನ್ನನ್ನು ತಿರಸ್ಕಾರ ಮಾಡಿದವರೇ ನಿನ್ನನ್ನು ಕರೆಯುತ್ತಾರೆ, ನಿನ್ನ ಮಕ್ಕಳನ್ನು ಕರೆಯುತ್ತಾರೆ, ನಿನ್ನ ಕುಟುಂಬದಲ್ಲಿ ದೇವರ ಒಂದು ಹಾಲನ್ನು ಕೊಟ್ಟಿಟ್ಟು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನ್ನಂತೆ ತಳ್ಳಲ್ಪಟ್ಟ ಕಲ್ಲನ್ನೇ ದೇವರು ಮೂಲೆಗಲ್ಲಾಗಿ ಮಾಡ್ತಾರೆ. ನನ್ನಂತೆ ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯ ದೇವರು ಸಾಧ್ಯ. ಹಲ್ಲೆಲೂಯಾ. ಮತ್ತೆ ಓದಿ ಮುಂದೆ. ಪ್ರೈಸ್ ದಿ ಲಾರ್ಡ್. ಏನಂತೆ? ಅವನು ತನ್ನ ಹೊದಿಕೆಯನ್ನು ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಆಮೇಲೆ ಹಲ್ಲೆಲೂಯಾ. ಏನ್ ತೆಗೆದಂತೆ? ಹೊದಿಕೆಯನ್ನು ತೆಗೆದು ಬಿಸಾಡಿದಂತೆ. ಯಾಕೆ ಬಿಸಾಡಿದ ಗೊತ್ತಿಲ್ಲ? ಯೇಸು ಸ್ವಾಮಿಯ ಬಳಿಗೆ ಬಂದ್ರೆ ನಿನ್ನ ಹಳೆಯ ಜೀವಿತ ಮಾತಾಡಾಗ್ತದೆ. ಎಷ್ಟು ಜನ ಹಲ್ಲೆಲೂಯಾ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ, ಹಳೆದು ಹೋಯಿತು, ಹೊಸದು ಮಾತ್ರ. ಆಮೇಲೆ ಹಲ್ಲೆಲೂಯಾ. ಇವನಿಗೆ ಒಂದು ಕನ್ಫರ್ಮ್ ಆಯ್ತು, ಯೇಸು ನನ್ನನ್ನು ಕರೀತಿದ್ದಾನೆ. ಇದುವರೆಗೆ ಈ ಒಂದು ಭಿಕ್ಷೆಯ ವಸ್ತ್ರ ಬೇಡ ನನಗೆ, ಇದುವರೆಗೆ ಪಾಪದ ಜೀವಿತ ಬೇಡ, ಇದುವರೆಗೆ ಕುರುಡುತನ ನನ್ನನ್ನು ಬಿಟ್ಟು ಹೋಯಿತು ಎಂಬುದಾಗಿ ಅವನು ತೆಗೆದು ಬಿಸಾಡಿ ತಟ್ಟನೆ ಎದ್ದು ಬಂದು ಏನ್ ಮಾಡ್ತಾನೆ? ಯೇಸು ಅವನನ್ನು ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಆ ಕುರುಡನು ಏನ್ ಕೇಳಿದ್ದು ಗೊತ್ತಿಲ್ಲ? ನನಗೆ ಕಣ್ಣು ಬರುವಂತೆ ಮಾಡಬೇಕು. ಹಲ್ಲೆಲೂಯಾ. ಯೇಸು ಅವ್ನಿಗೆ ಗೊತ್ತಿಲ್ಲ ಅವರು ಕುರುಡ. ಯೇಸು ಅವ್ನಿಗೆ ಗೊತ್ತಿಲ್ಲ, ಯೇಸು ಅವ್ನಿಗೆ ಗೊತ್ತುಂಟು. ಆದ್ರೆ ಅವನ ಬಾಯಲ್ಲಿ ಕೇಳಬೇಕು. ಅರ್ಥ ಆಗ್ತದೆ ನಿಮಗೆ? ಹಲ್ಲೆಲೂಯಾ. ಇವತ್ತು ರಕ್ಷಣೆ ಎಂಬುದು ಕೋರ್ಸ್ ಅಲ್ಲ. ಹಲ್ಲೆಲೂಯಾ. ರಕ್ಷಣೆ ಹೊಂದಬೇಕಾದ್ರೆ ನೀನೇ ಕೇಳಬೇಕು. ರಕ್ಷಣೆ ಹೊಂದಬೇಕಾದ್ರೆ ನಿನಗೆ ಮನಸ್ಸಿರಬೇಕು. ಅರ್ಥ ಆಗ್ತದೆ?
ನಿನಗೆ. ಹಲ್ಲೆಲೂಯಾ. ನಿನಗೊಂದು ಸೌಖ್ಯ ಆಗಬೇಕಾದ್ರೆ ನಿನಗೆ ಏನಾಗಬೇಕು? ಮನಸ್ಸಿರ್ಬೇಕು. ನಿನಗೆ ಮನಸ್ಸುಂಟ ಸೌಖ್ಯವಾಗಲಿಕ್ಕೆ ನಿನಗೆ ಮನಸ್ಸುಂಟ ಹೇಳಿದ್ರೆ 100ಕ್ಕೆ 100 ದೇವರು ಸೌಖ್ಯ ಕೊಡ್ತಾನೆ. ಹಲ್ಲೆಲೂಯಾ. ನಿನ್ನ ಪಾಪ ಜೀವಿತ ಹೋಗ್ಬೇಕಂತ ನಿನಗೆ ಮನಸ್ಸಿರೋದಾದ್ರೆ ಯೇಸು ಪಾಪವನ್ನು ಪರಿಹಾರ ಮಾಡ್ತಾನೆ. ಯೇಸು ಸ್ವಾಮಿ ಡೈರೆಕ್ಟ್ ಆಗಿ ಅವರ ಹತ್ರ ಕೇಳ್ತಾ ಇದ್ದಾರೆ ಅಂತಂದ್ರೆ, ನಿನಗೆ ಏನು ನಾನು ಮಾಡಬೇಕು? ಆಗ ಅವನೇನು ಹೇಳ್ತಾನೆ ಗೊತ್ತುಂಟಾ? ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂತ. ಹೇಗೆ? ಗುರುವೇ, ಮಾಸ್ಟರ್ ಅಂತ ಇಂಗ್ಲಿಷ್ನಲ್ಲಿ, ಮಾಸ್ಟರ್, ರಬ್ಬಿ. ಹಾಗಾದ್ರೆ ಈ ಒಂದು ಬಾರ್ತಿಮಾಯನ ಯೇಸು ಸ್ವಾಮಿಯನ್ನು ಎಷ್ಟು ಚೆನ್ನಾಗಿ ತಿಳಿದುಕೊಂಡಿದ್ದ. ಬಾರ್ತಿಮಾಯನ ಪ್ರಾರ್ಥನೆ ವ್ಯರ್ಥವಾಗಲಿಲ್ಲ. ಬಾರ್ತಿಮಾಯನೇ, ನಿನ್ನ ಆತ್ಮ ಮಾಡಿದ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ನೀನು ಮಾಡಿದ ಪ್ರಾರ್ಥನೆಗೆ ಈಗ ಪ್ರತಿಫಲ ಕೊಡ್ತೇನೆ. ನಿನ್ನ ಕಣ್ಣು, ಆತ್ಮಿಕ ಕಣ್ಣು ತೆರೆದಿದೆಲ್ಲ, ಇದು ಶಾರೀರಿಕವಾದ ಕಣ್ಣುಗಳಂತೆ ಇರುತ್ತೆ. ಹಲ್ಲೆಲೂಯಾ. ಕೆಲವೊಂದು ಅಸಾಧ್ಯವಾದ ಕಾರ್ಯವನ್ನು ದೇವರು ಸಾಧ್ಯ ಮಾಡ್ತಾರೆ. ಹಲ್ಲೆಲೂಯಾ. ದೇವರು ಅವರ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆಗ ಏನಾಯ್ತಂತೆ? ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಅದು ಎಂದು ಹೇಳಿದರು. ಹಾಗಾದ್ರೆ ಇವರಿಗೆ ಏನಿತ್ತು? ಇವರಿಗೆ ನಂಬಿಕೆ. ಯೇಸು ಆದಾಯಲ್ಲಿ ಬರ್ತಾನಂತ ಏನಿತ್ತು? ನಂಬಿಕೆ ಇತ್ತು. ಇವತ್ತು ನಂಬಿಕೆ ಉಂಟು. ನಂಬಿಕೆ ಇದ್ರೆ ಅದೇ ನಡೀತದೆ. ನೀನು ನಂಬಿದಂತೆ ನಿನಗೆ ಆಗ್ತದೆ. ನಂಬ್ತೀರಿ, ಇವತ್ತು ನನಗೆ ಸೌಖ್ಯವಾಗ್ತದೆ ಹೇಳ್ರಿ. ಇವತ್ತು ನನಗೆ ಸೌಖ್ಯವಾಗ್ತದೆ. ಇವತ್ತು ನನ್ನ ಪರಿಸ್ಥಿತಿಗಳು ಬದಲಾಗ್ತದೆ. ಯಾರು ನನಗೆ ವಿರೋಧವಾಗಿ ಮಾತನಾಡಿದ್ರು ಅವರೇ ನನ್ನ ಮುಂದೆ ಅಡ್ಡ ಬೀಳುತ್ತಾರೆ. ಅವರೇ ನನ್ನ ಮುಂದೆ ಕೇಳಿಕೊಳ್ಳುತ್ತಾರೆ. ಕ್ಷಮಿಸಿ ಎಂಬುದಾಗಿ ಅಂತ ಕಾರ್ಯವನ್ನು ದೇವರು ಮಾಡುವವರಾಗಿದ್ದಾರೆ. ರಕ್ತ ಕುಸುಮ ರೋಗಿ ಬರುವಾಗ ಸಹ ಯೇಸು ಸ್ವಾಮಿ ನಿಂತು ನಿನ್ನ ನಂಬಿಕೆ ನಿನಗೆ ಸ್ವಸ್ಥ ಮಾಡಿತು. ಇವತ್ತು ನಾನು ಹೇಳ್ತೇನೆ, ಇವತ್ತು ನೀವು ಆಲಯಕ್ಕೆ ನಂಬಿಕೆಯಿಂದ ಬಂದಿದ್ದೀರಿ, ನಂಬಿಕೆಯಿಂದ ಆರಾಧನೆ ಮಾಡಿದ್ದೀರಿ, ನಂಬಿಕೆಯಿಂದಲೇ ಕರ್ತನ ವೇಜಿನಲ್ಲಿ ಪಾಲು ತೆಗೆದುಕೊಂಡಿದ್ದಾರೆ, ನಂಬಿಕೆಯಿಂದಲೇ ವಾಕ್ಯ ಕೇಳ್ತಾ ಇದ್ದೀರಿ. ನೀವು ಹಾಗೆ ಹೋಗುವುದಿಲ್ಲ, ನೀವು ಹಾಗೆ ಹೋಗುವುದಿಲ್ಲ. ಎಷ್ಟು ಜನ ನಂಬ್ತೀರಾ? ನೀವು ಹೋಗುವವರಲ್ಲ, ಹಾಗೆ ಬರಿದಾಗಿ ಹೋಗುವುದಿಲ್ಲ. ದೇವರು ತುಂಬಿಸಿ ಕಳಿಸ್ತಾನೆ, ಆರೋಗ್ಯ ಕೊಟ್ಟು ಕಳಿಸ್ತಾನೆ, ಅದ್ಭುತ ಮಾಡಿ ಕಳಿಸುವವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಸತ್ಯವೇದ ನಂತರ ಹೇಳ್ತದೆ ಅಂತ ಹೇಳಿದ್ರೆ, ಅವರು ಗುಣವಾದ ಮೇಲೆ ಏನ್ ಮಾಡಿದ್ರು ಗೊತ್ತುಂಟಾ? ಯೇಸುವಿನ ಹಿಂದೆ ಹೋದ. ಯಾರ ಹಿಂದೆ ಹೋದ? ಯೇಸುವಿನ ಹಿಂದೆ ಹೋದ. ಲೂಕನು ಬರೀತಾರೆ ಬಹಳ ಸುಂದರವಾಗಿ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ ಅಲ್ಲಿ 43ನೇ ವಾಕ್ಯ ಓದಿದೆ. ತಕ್ಷಣ ಅವನಿಗೆ ಕಂಡು ಬಂದವು. ಅವನು ದೇವರನ್ನು ಕೊಂಡಾಡುತ್ತಾ ಯಾರ ಹಿಂದೆ ಹೋದದಂತೆ? ಯೇಸುವಿನ ಹಿಂದೆ ಹೋದದ್ದು. ಅದ್ಭುತ ಕಂಡ ವ್ಯಕ್ತಿ ಯಾರ ಹಿಂದೆ ಹೋಗ್ಬೇಕು? ಯೇಸುವಿನ ಹಿಂದೆ ಹೋಗ್ತಾನೆ ಅಂದ್ರೆ ನಾನು ಲೋಕದ ಹಿಂದೆ ಹೋಗುವುದಿಲ್ಲ ಹೇಳಿ, ಚಂದ್ರ ಹಿಂದೆ ಹೋಗುವುದಿಲ್ಲ, ಅಲ್ಲಿ ಕೆಲಸದ ಹಿಂದೆ ಹೋಗುವುದಿಲ್ಲ. ನನಗೆ ಮೊದಲು ಯೇಸು ಬೇಕು ಎಂಬುದಾಗಿ ಎಷ್ಟು ಜನ ಇವತ್ತು ಕೂಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ. ನಾನು ಹೇಳ್ತೇನೆ, ಇದ್ದಾಗಿ ಇರುವುದಿಲ್ಲ. ಎಲ್ಲ ಚರಿತ್ರೆ ದೇವರು ಬದಲಾಯಿಸ್ತಾರೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೇನೆ. ಅಲ್ಲಿ ಬಾರ್ತಿಮಾಯನ ಜೀವಿತದಲ್ಲಿ ಅವನ ಆತ್ಮಿಕ ಕಣ್ಣು ತೆರೆಯಲ್ಪಟ್ಟಿತ್ತು. ಅವನ ಶಾರೀರಿಕವಾದ ಕಣ್ಣು ಅದು ಏನಾಗಿತ್ತು? ಮುಚ್ಚಿತ್ತು. ಆದರೆ ಯೇಸು ಯೆರಿಕೋ ಪಟ್ಟಣಕ್ಕೆ ಬಂದು ಆ ಒಂದು ವ್ಯಕ್ತಿಯ ಕೂಗನ್ನು ಕೇಳಿ ಅವನಿಗೆ ಕಣ್ಣು ಕೊಟ್ಟ ಹಾಗೆ ಇವತ್ತು ನಮಗೆಲ್ಲವನ್ನು ಕೊಡುವ ದೇವರಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಾವು ನೋಡ್ತೀವಿ ಅದೇ ಮಾರ್ಕನ್ನು ಬರೆದ ಸುವಾರ್ತೆ 11ನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ನಾವು ನೋಡ್ತೀವಿ ಯೆರೂಸಲೇಮಿಗೆ ಯೇಸು ಸ್ವಾಮಿ ಬರುವಾಗ ಅಲ್ಲಿ ನಾವು ನೋಡ್ತೇವೆ ಎಲ್ಲರೂ ಕೂಗ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ, ಜಯ ಜಯ ಕರ್ತನ ಹೆಸರಿಗೆ ಬರುವವನಿಗೆ ಜಯ, ದಾವೀದನ ಸಂತತಿಯಲ್ಲಿ ಬರುವವನಿಗೆ ಜಯ ಎಂಬುದಾಗಿ ಅವರು ಕೊಟ್ಕೊಳ್ತಾರೆ. ಕಾರಣ ಈ ಬಾರ್ತಿಮಾಯ ದಾವೀದ ಕುಮಾರನ ಬಗ್ಗೆ ಹೇಳಿದ್ರಿಂದ ಅವರ ಕಣ್ಣುಗಳು ತೆರೆಯಲ್ಪಟ್ಟಿತ್ತು. ಇವತ್ತು ನೀನು ಸುವಾರ್ತೆ ಹೇಳುವುದನ್ನು ನಿಲ್ಲಿಸಬೇಡ. ಅನೇಕರ ಕಣ್ಣುಗಳು ಇವತ್ತು ತೆರೆಯಬೇಕು. ನಿನ್ನ ಕುಟುಂಬದಲ್ಲಿ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಿದ್ದನ್ನು ಬೇರೆಯವರು ಕಾಣಬೇಕು. ಹೇಳ್ರಿ, ಅಲ್ಲಿ ಯೇಸು ಅದ್ಭುತ ಮಾಡಿದ್ದಾನೆ, ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದ್ದಾನೆ. ಅವ ಬಂದ್ರಿ ನೀವು, ಯೇಸು ನಿಮಗೆ ಕಣ್ಣು ಕೊಡ್ತಾನೆ. ಹೇಳ್ರಿ, ಖಂಡಿತವಾಗಿ ಅವರಿಗೆ ಕಣ್ಣು ಕೊಡ್ತಾನೆ. ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುತ್ತದೆ. ಅವರ ರೋಗ ಇದ್ದರೆ ದೇವರು ತೆಗೆದಾಗ್ತದೆ. ದೇವರು ಯಾರಿಗೂ ಸಾಲಗಾರನಾಗಿರುವುದಿಲ್ಲ. ಇವತ್ತು ನೀವು ಯೇಸುವಿಗೆ ನಿಮ್ಮನ್ನು ಕೊಟ್ಟಿದ್ದರೆ ವಿಧವಾಗಿ ನಿಮ್ಮ ಜೀವಿತದಲ್ಲಿ ಏನೇ ತಡೆ ಇರುವುದಾದರೂ ಯೇಸು ಅದನ್ನು ಪರಿಹರಿಸ್ತಾನೆ. ಯೇಸುವೇ ರಕ್ಷಕನಾಗಿದ್ದಾನೆ. ಹಲ್ಲೆಲೂಯಾ. ಆ ದೇವಕುಮಾರನಿಗೆ ನಾವು ಆರಾಧನೆ ಮಾಡುವವರಾಗಿದ್ದೇವೆ. ಆ ದಾವೀದ ಕುಮಾರನಿಗೆ ನಾವು ಆರಾಧನೆ ಮಾಡುವವರಾಗಿದ್ದಾರೆ. ಎಷ್ಟು ಜನ ಹೇಳ್ತೀರಿ,
ಆತನೇ ರಕ್ಷಕನಾಗಿದ್ದಾನೆ, ಆತನೇ ವಿಮೋಚಕನಾಗಿದ್ದಾನೆ, ಆತನೇ ನನ್ನನ್ನು ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಮರಣವನ್ನು ಜಯಿಸಿದವನಾಗಿದ್ದಾನೆ, ಆತನ ರಕ್ಷಣೆ ನೀಡಿದ ದೇವರಾಗಿದ್ದಾನೆ. ನಮ್ಮ ಕೈಗಳಲ್ಲಿ ಎತ್ತಿ ಕೊನೆಯದಾಗಿ ಹೇಳುವ ಹಲ್ಲೆಲೂಯಾ. ಆತನನ್ನು ಆರಾಧನೆ ಮಾಡು. ದಾವೀದನು ದೇವರನ್ನು ಯಾವಾಗಲೂ ಕೊಂಡಾಡುವವನಾಗಿದ್ದಾನೆ. ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ. ಶಬ್ದದಲ್ಲಿ ಹೇಳುವ ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ. ಮರಣ ಜಯಿಸಿದವನಿಗೆ ಇವತ್ತು ನಂಬ್ತಾ ಇದ್ದೀರಿ? ಎಷ್ಟು ಜನ ನಂಬ್ತಾ ಇದ್ದೀರಿ? ಯೇಸು ಸ್ವಾಮಿ ಆ ಮರಣದ ಹಾದಿಯಲ್ಲಿ ಪ್ರಯಾಣ ಬೆಳೆಸುವಾಗ ಸಹ ಒಬ್ಬ ಬಾರ್ತಿಮಾಯ ಅವನ ಕುರುಡುತನವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯವಾದರೆ, ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ಯಾವುದೊಂದು ಅಸಾಧ್ಯವಾದ ಪರಿಸ್ಥಿತಿಯಲ್ಲಿ ನೀವು ಕೂತ್ಕೊಂಡು ಯೇಸುವೇ ಎಂಬುದಾಗಿ ಕೂಗುವುದಾದರೆ, ದಾವೀದನ ಕುಮಾರನೇ ಎಂಬುದಾಗಿ ಕೂಗುವುದಾದರೆ, ನಿಮ್ಮ ಕೂಗನ್ನು ದೇವರು ಕೇಳುತ್ತಾನೆ. ಆತನು ಕನಿಕರವುಳ್ಳ ದೇವರಾಗಿದ್ದಾನೆ. ಎಷ್ಟು ಜನ ನಂಬ್ತಿರೋದು? ನಿಮ್ಮ ಪರಿಸ್ಥಿತಿಗಳು ಒಂದೊಂದು ಬದಲಾಗ್ತಾ ಉಂಟು. ಕಾರಣ ದೇವರನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ದೇವರಿಗೆ ನಿನ್ನ ಹಳೆಯ ಜೀವಿತ ಬೇಡ. ದೇವರಿನ ಜೀವಿತವನ್ನು ರೂಪಾಂತರ ಮಾಡ್ತಾ ಇದ್ದಾನೆ. ನಿನ್ನ ಹಳೆಯ ವ್ಯಕ್ತಿ ಅಲ್ಲ. ನೀನು ಹಳೆಯ ವ್ಯಕ್ತಿ ಸತ್ತು ಹೋದ. ನೀನು ಹೊಸ ಸೃಷ್ಟಿ. ನಿನಗೆ ಅದು ಹಳೆಯದು ಕೋಟ ಬೇಡ. ನಾನು ಹೊಸ ರಕ್ಷಣೆಯ ಕೋಟನ್ನು ನಾನು ನಿನಗೆ ಕೊಡುತ್ತೇನೆ. ನಿಮ್ಮ ಜೀವಿತದಲ್ಲಿ ಸಹ ಎಲ್ಲ ಹಳೆಯ ಸಂಗತಿಗಳನ್ನು ಚೇಂಜ್ ಮಾಡ್ತಾರೆ, ಹೊಸ ಕಾರ್ಯ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಲಾರ್ಡ್. ನೀನು ನಮ್ಮೊಂದಿಗೆ ಮಾತಾಡೋದಕ್ಕೆ ಸ್ತೋತ್ರ. ದೇವರೇ, ಬಾಪ್ತಿಮಾಯನ ಜೀವಿತದಲ್ಲಿ ನೀನು ಮಹತ್ಕಾರ್ಯಗಳನ್ನು ಮಾಡಿದ ಹಾಗೆ ನಮ್ಮ ಜೀವಿತದಲ್ಲಿ ಸಹ ಅನೇಕ ಅದ್ಭುತಗಳನ್ನು ಮಾಡಿದ್ದೇವೆ. ನಿಮ್ಮ ಕೃಪೆಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಇಲ್ಲಿ ಬಂದು ಎಲ್ಲರನ್ನು ಆಶೀರ್ವಾದ ಮಾಡುತ್ತಾರೆ. ಅವನಿಗೆ ಮುಟ್ಟಿದ್ದೀರಿ, ಅದಕ್ಕೆ ನಿಮಗೆ ಸ್ತೋತ್ರಪ್ಪ. ಹೇಗೆ ಆ ಯೆರಿಕೋವಿನಿಂದ ನೀವು ಯೆರೂಸಲೇಮಿಗೆ ಹೋಗುವ ಮಾರ್ಗದಲ್ಲಿ ದೇವರೇ ಆ ವ್ಯಕ್ತಿ ಇದ್ದ ಹಾಗೆ ಇವತ್ತು ನಾವು ನಿಮ್ಮ ಸಮ್ಮುಖದಲ್ಲಿದ್ದೇವೆ. ಇಲ್ಲಿ ಬಂದವರು ಯಾವುದೇ ಪ್ರಾಬ್ಲಮ್ ಇಂದ ಬಂದರೆ ಗೊತ್ತಿಲ್ಲ ಸ್ವಾಮಿ, ಆದರೆ ನೀನು ಅವರ ಹೃದಯವನ್ನು ನೋಡುವ ದೇವರು. ನೀನು ಇವತ್ತು ನಿಂತು ಅವರಿಗೆ ಪರಿಹಾರ ಕೊಡುವುದಕ್ಕೆ ಸ್ತೋತ್ರ. ಮುಂದಿನ ದಿವಸ ಅನೇಕ ಸಾಕ್ಷಿಗಳು ಎಬ್ಬಿಸು. ಹಾಗೆ ಮಾಡುವುದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ಹಾಲೆಲೂಯಾ. ಅತ್ಯಾಶೀರ್ವಾದ ಪಡೆದುಕೊಳ್ಳಿ.